ಪ್ರಥಮದಲ್ಲಿ ಶ್ರೀಮದ್ವಿಮಲ ವೀರಶೈವ ಮತಸ್ಥಾಪನಾಚಾರ್ಯ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಪೀಠಾಧೀಶ್ವರರ ಪವಿತ್ರ ಪಾದಾರವಿಂದಗಳನ್ನು ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು 12ನೇ ಶತಮಾನದ ಕಾರಣಿಕ ಪುರುಷ ಅಣ್ಣ ಬಸವಣ್ಣನವರನ್ನು ಅವರ ಸಮಕಾಲೀನ ಎಲ್ಲ ಶಿವಶರಣ ಶರಣೀಯರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಕ್ಷೇತ್ರದ ಅಧಿನಾಯಕ ನಿಮ್ಮೆಲ್ಲರ ಮನೋಕಾಮನೆಗಳನ್ನು ಈಡೇರಿಸ್ತಾ ಇರತಕ್ಕಂಥ ನಂದಿ ಬಸವನ ಪವಿತ್ರವಾಗಿರ್ತಕ್ಕಂಥ ಶಕ್ತಿಗೆ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈಶ್ವರಲಿಂಗರ ಮಹಂತ ಶಿವಯೋಗಿಗಳ ಪವಿತ್ರವಾಗಿರ್ತಕ್ಕಂಥ ಶಕ್ತಿಗೂ ಹೊಣೆಮಣೆದು ಪವಿತ್ರ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರಾರಂಭಗೊಂಡಿರ್ತಕ್ಕಂಥ ಪುಣ್ಯ ಪುರಾಣದ ಕಥಾನಾಯಕ ಕಲಿಯುಗದ ಕಾಮಧೇನು ಬರಗಾಲದ ಬಂಟನಂದೇ ಖ್ಯಾತರಾಗಿರುವ ಲೀಲಾಮೂರ್ತಿ ಮಹದಾಸೋಹಿ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರ ಪುಣ್ಯ ಪುರಾಣಕ್ಕೂ ಕೂಡ ಭಕ್ತಿಯಿಂದ ನತಮಸ್ತಕನಾಗುತ್ತಾ ಈ ಕಾರ್ಯಕ್ರಮದಲ್ಲಿ ಸುಮಧುರ ಕಂಠದಿಂದ ಸಂಗೀತವನ್ನು ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥ ಆತ್ಮೀಯರು ನಾಡಿನ ಖ್ಯಾತ ಗವಾಯಿಗಳಾಗಿರ್ತಕ್ಕಂಥ ಗಾನಕೋಗಿಲೆ ಶರೀಫ್ ಗವಾಯಿಗಳವರಲ್ಲಿ ಹಾಗೆಯೇ ತಬಲಾ ಸಾಥ್ ನೀಡ್ತಾ ಇರ್ತಕ್ಕಂಥ ನಾಡಿನ ಖ್ಯಾತ ತಬಲಾ ವಾದಕರು ಆತ್ಮೀಯರಾಗಿರ್ತಕ್ಕಂಥ ತಬಲಾ ಚತುರ ಖಾದರ್ ಸಾಬರವರಲ್ಲಿ ಪುರಾಣದ ನಂದೀಶನನ್ನು ಮೊದಲುಗೊಂಡು ದೇವಸ್ಥಾನದ ಅರ್ಚನೆಯನ್ನು ಮಾಡ್ತಾ ಇರ್ತಕ್ಕಂಥ ಆತ್ಮೀಯ ಸಹೋದರಾಗಿರ್ತಕ್ಕಂಥ ವೇದಮೂರ್ತಿ ಕಲ್ಲಯ್ಯಣ್ಣ ಹಾಗೂ ಮಹೇಶ್ ರುದ್ರಾಭಿಷೇಕ ಸೇವೆ ಮಾಡ್ತಕ್ಕಂಥ ಮೃತ್ಯುಂಜಯರಾದಿಯಾಗಿ ಕಾರ್ಯಕ್ರಮದಲ್ಲಿ ದೇಣಿಗೆ ವಿವರಗಳನ್ನು ಹೇಳುತ್ತಾ ಕಾರ್ಯಕ್ರಮದ ರೂಪುರೇಷೆಗಳನ್ನು ಹೇಳ್ತಾ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಅವರನ್ನು ಹಾಗೆಯೇ ಸತಾರೆ ಅವರನ್ನು ಮೊದಲುಗೊಂಡು ಸಮ್ಮಿಲಿತಗೊಂಡಿರ್ತಕ್ಕಂಥ ಸಕಲ ಶರಣ ಬಂಧುಗಳೇ, ತಾಯಂದಿರರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಹುದುಗಿರುವ ಪರಮಾತ್ಮನ ಚಿಜ್ಯೋತಿಗೆ ಅನಂತ ಶರಣು ಸಮರ್ಪಣೆಗಳು. ನಾನು ನಿನ್ನೆ ಏನು ಹೇಳಿದ್ದೆ ಅದ ಬರೋಬರಿಲ್ರಿ. ನಿನ್ನೆ ಮದುವೆ, ಇವತ್ತು ಪುರಾಣ. ಮದುವೆಗೆ ಬಂದವರು ಮದುವೆ ಮಾಡಿ ಹೋದರು, ಪುರಾಣ ಕೇಳಕ್ಕೆ ಬರೋರು ಪುರಾಣ ಕೇಳಕ್ಕೆ ಬಂದರು. ಇವು ಹೆಂಗಂದ್ರೆ ಗಟ್ಟಿ ಕಾಳು. ಇವು ಹೆಂಗೆ ಗಟ್ಟಿ ಕಾಳ. ನೀವು ಯಾರು ಬೀಸಲ್ಲ. ಈಗ ಬೀಸೋದಲ್ಲಿ ಬೀಸುಕಲ್ಲಾಗಿ ಬೀಸ್ತಾರೆ ನಿನ್ನ ಇಲ್ಲಿ. ಈಗ ನೀವು ಯಾರು ಬೀಸಲ್ಲ. ಯಾಕೆ ಬೀಸಕ್ಕೆ ಹೋಗ್ತೀರಿ? ಎಲ್ಲ ಕರೆಂಟ್ ಬಂದಾವ್, ಗ್ರೈಂಡರ್ ಬಂದಾವ್. ಆ ಬೀಸೋ ಕಲ್ಲಿನೊಳಗೆ ಬೀಸ್ತಕ್ಕಂಥ ಪ್ರಸಂಗದೊಳಗೆ ಜ್ವಾಳ ಗೋಧಿ ಏನು ಹಾಕಿ ಬೀಸಿದ್ರು ಎಲ್ಲ ಪುಡಿ 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 ಪುಡಿಯಾಗಿ ಬಿಡ್ತದೆ, ಹಿಟ್ಟಾಗಿ ಬರ್ತದೆ. ಒಂದು ಸಂದರ್ಭ ಕಬೀರದಾಸರು ಅವರ ಶಿಷ್ಯ ಇಬ್ಬರೂ ಕೂಡ್ಕೊಂಡು ಸಂಚಾರ ಮಾಡ್ಕೋತ ಹೋಗೋ ಮುಂದೆ ಮನೆ ಅಂಗಳದಾಗ ಒಬ್ಬಕ್ಕೆ ಹೆಣ್ಮಗಳು ಬೀಸ್ಗೋಂತ ಕೂತೇಳತ್ತ. ಬೀಸ್ಗೋತ್ ಕುಂತಿರ್ತನ್ನ ಕಂಡಿರ್ತಕ್ಕಂಥ ಶಿಷ್ಯ ಗುರುವಿಗಂತಾನೆ, ಗುರುನಾಥ ಆ ಕಾಳ ಏನು ಪಾಪ ಮಾಡಿರ್ಬೇಕು ನೋಡ್ರಿ, ಎರಡೂ ಕಲ್ಲಿನ ಮಧ್ಯದೊಳಗೆ ಸಿಕ್ಕು ಪುಡಿ ಪುಡಿ ಪುಡಿಯಾಗಿ ಬೀಳುತ್ತವ, ಹೆಂಗೆ ಅವಕ್ಕೆ ರಕ್ಷಣೆ ಇಲ್ಲೇನು? ಇಲ್ಲ, ಅವಕ್ಕೂ ರಕ್ಷಣೆ ಅದ. ಕಲ್ಲ ಎಷ್ಟೋ ಭಾರದಿರಲಿ, ಹೆಣ್ಮಗಳು ಎಷ್ಟೋ ಶಕ್ತಿ ಹಾಕಿ ಬೀಸ್ತಾ ಇರಲಿ, ಅಂಥದ್ರೊಳಗೂ ಬದುಕಿ ಉಳಿತಕ್ಕಂಥವು ಅದಾವ. ಅದೇ ಹಂಗ್ರಿ, ಇಟ್ಟು ದಮ್ಮ ಕಲ್ಲ, ತೆಳಗೊಂದು ಕಲ್ಲ, ಮ್ಯಾಲೊಂದು ಕಲ್ಲ ಬೇಷಗಿ ಗೂಟ ಹಾಕಿ ಹೆಣ್ಮಗಳು ಬೀಸಾಕತ್ತಿರ್ತಾಳ. ಅಲ್ಲೇ ಹಂಗೆ ಉಳಿತಾವ? ಉಳಿಯಾಕ ಸಾಧ್ಯ ಇಲ್ಲ. ಅಲ್ಲೇನೂ ಉಳಿತಾವ. ನೋಡೇ ಬಿಡುನು ಅಂದವ ಶಿಷ್ಯ. ನೋಡೇ ಬಿಡುನು, ನಡ್ರಿ ನೋಡು ಅಂತ ತಿಳ್ಕೊಂಡು ಗುರು ಶಿಷ್ಯ ಇಬ್ಬರು ಹೆಣ್ಮಗಳ ಹತ್ರ ಬಂದರು. ತಾಯಿ, ನಾವು ಹಿಂಗೆ ಗುರು ಶಿಷ್ಯರಿದ್ದೀವಿ, ಸ್ವಲ್ಪ ನಿಮ್ಮ ಬೀಸು ಕಲ್ಲನ್ನು ನೋಡಬೇಕಾಗ್ಯದ. ನಾವು ಬೀಸು ಕಲ್ಲನ್ನು ನೋಡಬೇಕಾಗ್ಯದ. ಆಯಿತು ನೋಡ್ರಪ್ಪ, ನೋಡೋಕ್ಕೇನದ ತಂದಳು. ಹೆಣ್ಮಗಳು ಎದ್ದು ನಿಂತಳು. ಗುರುಗಳು ಶಿಷ್ಯಾಗಿ ಹೇಳಿದ್ರು, ಎತ್ತದ ಬೀಸು ಕಲ್ಲ ಅಂದ್ರೆ. ಬೀಸು ಕಲ್ಲ ಎತ್ತದ. ಆ ಒಳಗಿನ ಗೂಟಕ್ಕೇನಂತೀರಿ? ಬೀಸು ಕಲ್ಲಕ್ಕೆ ಒಳಗೊಂದು ಗೂಟ ಇರ್ತದಲ್ಲ, ತಳಗೂಟ. ಆ ತಳಗೂಟದ ಸುತ್ತ ಏನು ಕೂತಿದ್ದು ಕಾಳ, ಆ ಕಾಳು ಒಟ್ಟ ಮೂಗು ಸಹಿತ ಮುಕ್ಕಾಲಾರ್ದು ಇದ್ದು ಅಂತ.
ನಾ ಹೇಳಕ್ಕೆ ಏನು ಹೊಂಟೀನಿ ಅಂತ ತಿಳ್ಕೊಂಡು ಕೇಳಿದ್ರೆ ಆ ತಳಗೂಟ ಅಂದ್ರೆ ಗುರು, ಅದ್ರ ಸುತ್ತೆಲ್ಲ ಇರ್ತಕ್ಕಂಥ ಕಾಳು ಅಂದ್ರೆ ನೀವು. ಆ ತಳಗೂಟ ಅಂದ್ರೆ ಗುರು, ಅದ್ರ ಸುತ್ತೆಲ್ಲ ಇರ್ತಕ್ಕಂಥ ಕಾಳು ಅಂದ್ರೆ ನೀವು. ಎಷ್ಟ ದೊಡ್ಡ ಸಂಕಷ್ಟ ಬಂದರೂ ಕೂಡ ನಿಮಗೆ ಪುಡಿ ಪುಡಿ ಮಾಡೋದಕ್ಕೆ ಆಗುವುದಿಲ್ಲ ಅನ್ನೋದ ಗುರುನಾಥ ತೋರಿಸಿಕೊಟ್ಟ ಶಿಷ್ಯನಿಗೆ. ಆ ಪುಡಿಯಾಗಿ ಬೀಳು ಹಂಗ ಬರ್ತಾವ, ಹಂಗ ಹೋಗ್ತಾವ. ನಾನು ನಿನ್ನೆನೇ ಹೇಳೀನಿ, ನಮ್ಮ ಗಟ್ಟಿ ಕಾಳ ನಮಗೆ ಉಳಿತಾವ ಅಂತ ತಿಳ್ಕೊಂಡು ಇವತ್ತು ಏನು ವೇದಿಕೆ ಮ್ಯಾಗಿದ್ದೀರಿ, ಏನು ಕೆಳಗಡೆ ಕೂತು ಕೇಳಕತ್ತೀರಿ, ನೀವೆಲ್ಲರೂ ಕೂಡ ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ಆ ಗುರು ಅನ್ನುವಂಥ ತಳಗೂಟದ ಆಶ್ರಯದೊಳಗಿರ್ತಕ್ಕಂಥ ನಿಜವಾದ ಶಿಷ್ಯರು, ನಿಜವಾದ ಒಂದು ಶ್ರೋತೃಗಳಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇಂದಿನ ವಿಷಯ ಹಿಂಗೆ ಹೇಳ್ಕೊತ ಹೊಂಟಂಗೆ ಮತ್ತಿನ್ನ ಭಾಳ ಹೇಳೋದಾಗ್ತದ. ಮೊದಲಿಗೆ ಶಿವನ ನಾಮಸ್ಮರಣೆ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರ್ಸೋಣ. ಸಾಂಬ ಸದಾ ಶಿವ, 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 ಶ್ರೀ ಗುರು ರೇಣುಕಲಿಂಗಾಯ ನಮಃ, ಶ್ರೀ ಗುರು ದಾರುಕಲಿಂಗಾಯ ನಮಃ, ಶ್ರೀ ಗುರು ವಿಶ್ವರಾಧ್ಯಾಯ ನಮಃ, ಶ್ರೀ ಗುರು ಪಂಡಿತರಾಧ್ಯಾಯ ನಮಃ, ಶ್ರೀ ಗುರು ಏಕೋ ರಾಮಾಯ ನಮಃ, ಮಹಾದಾಸೋಹಿ ಶರಣ ಬಸವ ನಮಃ, ಶಿವ 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 ಶಿವಾಯ ನಮಃ, ಶಿವಾಯ ನಮಃ ಓಂ ಶಿವಾಯ ನಮಃ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಬಿಡ್ರಿ ಗುರು ಬಸವಲಿಂಗಾಯ ನಮಃ, ಶ್ರೀ ಗುರು ಬಸವಲಿಂಗಾಯ ನಮಃ, ಶಿವ 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 ಶಿವಾಯ ನಮಃ, ಶಿವಾಯ ನಮಃ ಓಂ ಶಿವಾಯ ನಮಃ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಶಿವಾಯ ನಮಃ, ಶಿವಾಯ ನಮಃ, ಶಿವ ಸಾಂಬ ಜೈ ನಮಃ, ಪಾರ್ವತಿ ಶಿವ ಹರ ಹರ ಮಹಾದೇವ. ನಿನ್ನೆ ಮದುವೆ ಭಾಳ ಅದ್ಧೂರಿಯಾಗಿ ಮಾಡಿದ್ರಿ. ಸ್ವಾಮಿಗಳ ಕಳ್ಕೊಂಡ್ರಿ ನೀವು. ಅದ್ಧೂರಿ ಮದುವೆ, ಏನು ಮದುವೆ, ಏನು ಸುದ್ದಿ. ನಮಗ ಜಾಗ ಬಿಡಲಾಗಿದ್ರಿ ಇಲ್ಲಿ ಮಂದಿ. ಆ ನಮನಿ ಗದ್ದಲ, ಅದ್ಭುತವಾಗಿರ್ತಕ್ಕಂಥ ಮದುವೆ ಕಾರ್ಯಕ್ರಮ ಆಯಿತು. ಮದುವೆ ಮಾಡಿಕೊಂಡಿರ್ತಕ್ಕಂಥ ಮಾಧಮ್ಮ ಇವತ್ತು ತವರ ಮನೆಯನ್ನು ಬಿಟ್ಟು
ಗಂಡನ ಮನೆಗೆ ಮೊದಲ ಗಿತ್ತಿಯಾಗಿ ಬರ್ತಕ್ಕಂಥ ಒಂದು ಸಂಭ್ರಮ. ಹೆಣ್ಣು ಹುಟ್ಟೋದೊಂದು ಕಡೆ, ಜೀವನ ಮಾಡೋದು ಇನ್ನೊಂದು ಕಡೆ. ತಾಯಿಯಾಗಿ, ಹೆಂಡತಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಅತ್ತೆಯಾಗಿ ಬಹಳಷ್ಟು ಪಾತ್ರಗಳು ಹೆಣ್ಣಿನು. ಅದರಲ್ಲೂ ಕೂಡ ಎಲ್ಲೋ ಹುಟ್ಟುವುದು ಏನೇನು ಸಂಬಂಧ ಇಲ್ಲದ ಊರು, ಸಂಬಂಧ ಇಲ್ಲದ ಮನೆ ಒಳಗೆ ನಂದ ಮನೆ ಅಂತ ಬಾಳಿ ಬದುಕಬೇಕು, ಅದು ನಿಮ್ಗೆ ಸಲ್ತದ. ಆ ಪರಿಸ್ಥಿತಿ ಏನಂದರೆ ಗಂಡಿಗೆ ಬಂದಿತ್ತು ಅಂದ್ರೆ ಅದು ಆಲರ ಕೆಲಸ. ಅದು ತಾಳ್ಮೆ, ಭೂಮಿ ತೂಕದ ಹೆಣ್ಣು ಅಂತಾರೆ. ತಾಯಿಗೆ ದರಿದ್ರಿಗೆ ಹೋಲಿಸ್ತಾ ಇರ್ತಾರೆ ನಿಮ್ಮನ್ನು. ಅಂಥ ಹೆಣ್ಣು ಮಾದೇವಿ ಇವತ್ತು ಗಂಡನ ಮನೆಗೆ ಬರ್ತಕ್ಕಂಥ ಸಂಭ್ರಮ. ಮಾಷಾಳ ಗ್ರಾಮದೊಳಗೆ ಸಕಲರೂ ಕೂಡ ಬರೀ ಬಾವಿ ಶಾಂತಲಿಂಗಪ್ಪನ ಮನೆ ಅಷ್ಟೇ ಅಲ್ಲ, ಮಾದೇವಿ ತವ್ರ ಮನೆ ಬಳಗ ಅಷ್ಟೇ ಅಲ್ಲ, ಇಡೀ ಊರಿಗೆ ಊರೇ ದುಃಖ ಪಡಕತ್ತಿತ್ತು. ಯಾಕಂದ್ರೆ ಮಾಧಮ್ಮ ಬಾವಿ ಶಾಂತಲಿಂಗಪ್ಪನ ಮಗಳು ಮಾತ್ರ ಆಗಿರಲಿಲ್ಲ, ಇಡೀ ಊರಿಗೆ ಮಗಳೆನಿಸಿಕೊಂಡಿರ್ತಕ್ಕಂಥವಳಾಗಿದ್ದಳು, ಎಲ್ಲರಿಗೂ ಬೇಕಾದವಳಾಗಿರ್ತಕ್ಕಂಥವಳಾಗಿದ್ದಳು. ಅಂಥವಳು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳ ಅಂತ ತಿಳ್ಕೊಂಡು ಎಲ್ಲರೂ ದುಃಖದಾಗಿದ್ದರು. ಅರಳ ಗುಂಡಿಗೆಯಿಂದ ಮಾಧಮ್ಮನನ್ನು ಕರೆತರೋದಕ್ಕೆ ಶರಣರ ಪರವಾಗಿ ಯಾರನ್ನು ಕೊಟ್ಟು ಕಳಿಸಿದ್ದಾರೆ. ಅವಾಗೆಲ್ಲ ಎತ್ತ ಗಾಡಿ ಒಳಗೆ ಬರಬೇಕು, ಎತ್ತ ಗಾಡಿ ಒಳಗೆ ಹೋಗಬೇಕು. ಬಂದಿರತಕ್ಕಂಥವರು ಎಲ್ಲರಿಗೆ ಆಯ್ತು, ರೆಡಿಯಾರಿ, ತಯಾರಾಗ್ರಿ ಅಂತ ತಿಳ್ಕೊಂಡು ಎಲ್ಲರಿಗೂ ಅವಸರ ಮಾಡಕತ್ತಿದ್ದಾರೆ. ಇವ್ರದೆಲ್ಲ ಮುಗಿಬೇಕಲ್ಲ, ಹೋಳಿಗೆ ಕಟ್ಟಬೇಕು, ಬಟ್ಟೆ ಬರೀ ಪ್ಯಾಕ್ ಮಾಡ್ಕೋಬೇಕು, ಎಲ್ಲರಿಗೆ ಹೇಳಬೇಕು, ಊರು ದೇವರಿಗೆಲ್ಲ ನಮಸ್ಕಾರ ಮಾಡಬೇಕು, ಕಾಯಿ ಕರ್ಪೂರ ಮಾಡಬೇಕು. ಯಾಕಂದ್ರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ತಿಳ್ಕೊಂಡು ಇವತ್ತು ಈ ಊರು ಬಿಟ್ಟು ಹೋದೆ ಅಂತಂದ್ರೆ ಇದು ನನ್ನ ಊರಲ್ಲ. ಅವಾಗ ಅದಕ್ಕೊಂದು ಬೇರೆ ಹೆಸರು ಬರ್ತದೆ. ಏನು ಅಂತ ತಿಳ್ಕೊಂಡು ಕೇಳಿದ್ರೆ ನನ್ನ ತವರೂರು ಅನ್ನುವಂಥ ಹೆಸರು ಬರ್ತದೆ. ಮದುವೆ ಆಗೋತನ ಇದು ಯಾವ ಊರು ಅಂದ್ರೆ ನನ್ನೂರು ಅಂತ ಹೇಳ್ತಾಳೆ ಹೆಣ್ಮಗಳು. ಮದುವೆ ಆದ ಬಳಿಕ ನನ್ನೂರು ಅಲ್ಲದು, ನನ್ನ ತವರೂರು ಆಗ್ತದೆ. ಅಂತಹ ತವರೂರನ್ನು ಬಿಟ್ಟು ಹೋಗೋ ಗಳಿಗೆ ಒಳಗೆ ತಾಯಿ ತಂದೆಯರ ಪಾದಕ್ಕೆ ನಮಸ್ಕಾರ ಮಾಡಿ ಬಂಧು ಬಾಂಧವರೆಲ್ಲರಿಗೂ ಕೂಡ ಅಪ್ಪಿಕೊಂಡು ಅವರೆಲ್ಲರನ್ನ ಸಮಾಧಾನ ಪಡಿಸುತ್ತಾ ತಾನು ದುಃಖ ಪಡುತ್ತಾ ಅವರು ದುಃಖ ಪಡ್ತಾ ಇರ್ತಾರೆ. ಎಲ್ಲರೂ ಗೋಳು ಅಂತ ಹೇಳ್ತಾ ಇರ್ತಾರೆ. ತಾಯಿಗಂತೂ ಹೇಳುತ್ತಿರೋದು ದುಃಖ. ಮಗಳೇ ನೀನಿಲ್ಲದ ಜೀವನ ಹೇಗಮ್ಮ ಅಂತ ತಿಳ್ಕೊಂಡು ಮಗಳು ಹೋರಾಡಿ ಮಗಳನ್ನು ತಬ್ಬಿಕೊಂಡು ಅಳ್ಳಾಕತ್ತಿದ್ದಾಳೆ. ಈಕೆ ಮಾಧಮ್ಮನು ಕೂಡ ಹೊಳುವಂತ ಅಪ್ಪ ಅಮ್ಮನ ಟೆಕ್ಕಿ ಹೊಡೆದು ಹೇಳ್ತಾ ಹೇಳ್ತಾಳೆ. ವಾರಿಗೆ ಗೆಳತಿಯರು ಬರ್ತಾರೆ, ಎಲ್ಲರನ್ನ ಬಿಟ್ಟು ಬರಬೇಕಲ್ರಿ, ಎಲ್ಲರನ್ನ ಬಿಟ್ಟು ಬರಬೇಕಲ್ಲ, ಎಲ್ಲರನ್ನ ಬಿಟ್ಟು ಹೋಗಲೇಬೇಕು, ಅನಿವಾರ್ಯ ಹೆಣ್ಣಿನ ಜೀವನದೊಳಗೆ. ನಾನು ಹೋಗೋದಿಲ್ಲ ಬರೋದಿಲ್ಲ ಅಂದ್ರೆ ನಡೆಯೋ ಹಂಗಿಲ್ಲ, ಹೋಗಲೇಬೇಕು, ಬದುಕಲೇಬೇಕು. ಊರು ಬಿಟ್ಟು ಹೋಗಿ ಊರು ಮತ್ತೊಂದು ಊರಾಗ ಬಾಳ್ವೆ ಮಾಡಲೇಬೇಕು. ಎಲ್ಲರೂ ಕೂಡಿ ತಾಯಿ ಹೇಳ್ತಾಳಮ್ಮ, ಗಂಡನ ಮನೆಗೆ ಹೋಗ್ತಾ ಇದೀಯಾ? ತವರ ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗ್ತಾ ಇದ್ದಿ ತಂಗಿ, ಕಣ್ಣೀರು ಹಾಕಬೇಡ ತಂಗಿ, ತೆಗಿಬೇಡ ಕಣ್ಣೀರು ಹಾಕಬೇಡ. ಗಂಡನ ಮನೆ ಅದು ನಿನ್ನ ಪಾಲಿನ ದೇವಾಲಯ ಅಂತ ತಿಳ್ಕೊಂಡು, ಪತಿಯೇ ಪರದೈವ ಅಂತ ತಿಳ್ಕೊಂಡು ನಂಬಿಕೊಂಡು, ಅತ್ತೆ ಮಾವಂದಿರನ್ನ ತಾಯಿ ತಂದೆಯ ಸ್ವರೂಪದೊಳಗೆ ನೋಡಿಕೊಂಡು, ತಾಯಿ ಕೊಟ್ಟ ಮನೆಗೂ ಮೆಟ್ಟಿದ ಮನೆಯ ಎರಡೂ ಮನೆಯ ಹೆಸರನ್ನು ತೆಗೆದುಕೊಂಡು ಬಾರಮ್ಮ ಅಂತ ತಿಳ್ಕೊಂಡು ತಾಯಿಯಾಗಿರ್ತಕ್ಕಂಥವಳು ಮಗಳಿಗೆ ಬುದ್ಧಿ ಹೇಳ್ತಾ ಇರ್ತಾಳೆ. ತೊಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ಹೊಂಟಿದಿ ಬಿಟ್ಟು ತವರ ತಂಗಮ್ಮ ಹೊಂಟಿದಿ ಬಿಟ್ಟು ತವರ ನಿಂದ ತವರ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ, ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ.
ಹೊಂಟಿದಿ ಬಿಟ್ಟು ತವರ ತಂಗಿ ಹೊಂಟಿದಿ ಬಿಟ್ಟು ತವರ ತಂಗಿ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ರಾಜ ವೈಭೋಗ ಉಂಡಿತವರಲ್ಲಿ ಅದು ಸಿಗದವ್ವ ಅತ್ತೆ ಮನೆಯಲ್ಲಿ ರಾಜ ವೈಭೋಗ ಉಂಡಿತವರಲ್ಲಿ ಅದು ಸಿಗದವ್ವ ಅತ್ತೆ ಮನೆಯಲ್ಲಿ ತೊತ್ತಿನ ಬಾಳು ಇದ್ದರು ನಿನಗೆ ತೃಪ್ತಿಯು ಇರಲವ್ವ ತಾಳಿ ಎಂಬುದು ಕಟ್ಯಾರ ಯಾಕ ತಾಳಬೇಕವ್ವ ತೊತ್ತಿನ ಬಾಳು ಇದ್ದರು ನಿನಗೆ ತೃಪ್ತಿಯು ಇರಲವ್ವ ತಾಳಿ ಎಂಬುದು ಕಟ್ಯಾರ ಯಾಕ ತಾಳಬೇಕವ್ವ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ಹುಟ್ಟಿದ ಮನಿಯಾಗ ನೀನು ಹುಟ್ಟಿರಲಿ ಮನೆ ಬೆಳಗುವುದು ನಿನ್ನ ಕೊಟ್ಟಲ್ಲಿ ಹುಟ್ಟಿದ ಮನಿಯಾಗ ನೀನು ಹುಟ್ಟಿರಲಿ ಮನೆ ಬೆಳಗುವುದು ನಿನ್ನ ಕೊಟ್ಟಲ್ಲಿ ಒಳ್ಳೆಯ ತಂದೆ ತಾಯಿಯ ಹೊಟ್ಟಿಲಿ ಹುಟ್ಟಿದೆಯನಿಸಿಕೋ ನಿನ್ನಿಂದ ಕೆಟ್ಟ ಹೆಸರು ಬರಬಾರ್ದು ತವರಿಗೆ ನೀ ತಿಳ್ಕೋ ಒಳ್ಳೆಯ ತಂದೆ ತಾಯಿಯ ಹೊಟ್ಟೆಲಿ ಹುಟ್ಟಿದೆಯನಿಸಿಕೋ ನಿನ್ನಿಂದ ಕೆಟ್ಟ ಹೆಸರು ಬರಬಾರ್ದು ತವರಿಗೆ ನೀ ತಿಳ್ಕೋ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ಹೊಂಟಿದಿ ಬಿಟ್ಟು ತವರ ತಂಗಿ ಹೊಂಟಿದಿ ಬಿಟ್ಟು ತವರ ತಂಗಮ್ಮ ಮನೆಯ ಗುಟ್ಟೆಲ್ಲ ಮನದ ಒಳಗಿರಲಿ ಏನೇ ಜಗಳಿರಲಿ ಹೊಸ್ತಿಲದೊಳಗಿರಲಿ ಮನೆಯ ಗುಟ್ಟೆಲ್ಲ ಮನದ ಒಳಗಿರಲಿ ಏನೇ ಜಗಳಿರಲಿ ಹೊಸ್ತಿಲದೊಳಗಿರಲಿ ಗಂಡನ ಮನೆತನ ಮಾನ ಮರ್ಯಾದೆ ಹೆಣ್ಣಿನ ಕೈಯಾಗ ಗಂಡನ ಮನೆಯೋ ಕೇಳವ್ವ ಅದುವೇ ದೇವರ ಗುಡಿಯವ್ವ ಗಂಡನ ಮನೆತನ ಮಾನ ಮರ್ಯಾದೆ ಹೆಣ್ಣಿನ ಕೈಯಾಗ ಗಂಡನ ಮನೆಯೋ ಕೇಳವ್ವ ಅದುವೇ ದೇವರ ಗುಡಿಯವ್ವ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ
ಕಟ್ಟಿದ ಗಂಡ ನಿನಗಿದ್ದರು ಹುಚ್ಚನಿರಬಹುದು ಹುಂಬನಿರಬಹುದು. ತಾಳಿ ಕಟ್ಟಿದ ಗಂಡ ನಿನಗಿದ್ದರು ಹುಚ್ಚನಿರಬಹುದು ಹುಂಬನಿರಬಹುದು. ಅಂಥವನೇನು ಇಂಥವನೇನು ಎಂಥವನೇ ಇರಲಿ, ತಾಳಿ ಕಟ್ಟಿದ ಗಂಡ ಕೇಳುವ ದೇವರ ಸಮ ಅವನು. ಅಂಥವನೇನು ಇಂಥವನೇನು ಎಂಥವನೇ ಇರಲಿ, ತಾಳಿ ಕಟ್ಟಿದ ಗಂಡ ಕೇಳುವ ದೇವರ ಸಮ ಅವನು. ತಗಿಬ್ಯಾಡ ತಂಗಿ ಕಣ್ಣಾಗ ನೀರ, ತಗಿಬ್ಯಾಡ ತಂಗಿ ಕಣ್ಣಾಗ ನೀರ. ಹೊಂಟಿದಿ ಬಿಟ್ಟು ತವರ ತಂಗಿ, ಹೊಂಟಿದಿ ಬಿಟ್ಟು ತವರ ತಂಗಿ, ಹೊಂಟಿದಿ ಬಿಟ್ಟು ತವರ ತಂಗಮ್ಮ ತಂಗಮ್ಮ. ಹೊಂಟಿದಿ ಬಿಟ್ಟು ತವರ ಅಳ್ತಾ 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 ಹೇಳ್ತಾಳ ತಾಯಿಯಾಗಿರ್ತಕ್ಕಂಥವಳು, ತಂಗಿ ತವ್ರ ಮನೆ ಬಿಟ್ಟು ಹೊಂಟಿದಿ, ಗಂಡನ ಮನೆ ಒಳಗೆ ತಾಳ್ಕೊಂಡು ತಾಗಿ ಬಾಗಿ ನಡ್ಕೊಂಡು ಜೀವನ ಮಾಡು ಅಂತ ತಿಳ್ಕೊಂಡು ಇಡೀ ಊರಿಗೆ ಊರೇ ಒಂದು ಸಂಪ್ರದಾಯದ ನಮ್ಮ ಧರ್ಮದೊಳಗೆ ಮನೆ ಬಿಟ್ಟು ಹೋಗ್ತಾ ಇರ್ತಕ್ಕಂಥ ಹೆಣ್ಣು ಮಗಳಿಗೆ ಅಣ್ಣ ತಮ್ಮಂದಿರಾಗ್ತಕ್ಕಂಥವರು ಅವಳ ಪಾದ ಪೂಜೆಯನ್ನು ಮಾಡಿ ಅವಳನ್ನು ಬೀಳ್ಕೊಡೋದು. ಬೀಳ್ಕೊಡ್ತಾ ಇದ್ದಾರೆ. ಊರೇ ದುಃಖ ಪಡ್ತಾ ಇತ್ತು. ಎಲ್ಲರನ್ನ ಸಮಾಧಾನ ಪಡಿಸಿ ಮಾದೇವಿ ಹೊಂಟ ನಿಂತಿದ್ದಾಳೆ. ಅವಾಗೆಲ್ಲ ಭಾಳ ಅಳ್ತಿದ್ರಿ. ನೀವೆಲ್ಲ ಹೊಸದಾಗಿ ಬರಬೇಕಾದ್ರೆ ನೀವು ಅತ್ತ ಬಂದಿರಿ, ನಿಮಗೆ ಕಳಿಸೋರು ಅತ್ತ ಕಳಿಸ್ಯಾರ. ಈಗ ಹೋಗೋರು ಯಾರು ಅಳ್ಕೊಂತ ಹೋಗ್ತಾರೇನ್ರಿ? ಟಾಟಾ ಬಾಯ್ ಬಾಯ್ ಹೇಳಿ. ನೀವೇನ್ರಿ ಹಾಡೋದವರು ತಾಳಾರ ಕಳ್ಳಾಕತ್ರ ಸುಮ್ಕೊಂಡ್ರ ನಿಮ್ಮಯ್ಯ ಹುಚ್ಚುಗಳ ಏನು ಹೇಳ್ತೀರಿ? ವಿಡಿಯೋ ಕಾಲ್ ಮಾಡ್ತೀನಿ, ಹೋಗೋಣ ಟಾ 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 ರೆಡಿ. ಪರಿಸ್ಥಿತಿ ಅವಾಗ ಹಂಗಿತ್ತು. ಈಗೇನು ಅಂಗೈ ಒಳಗೆ ಜಗತ್ತದ, ಈಗ ಅಂಗೈ ಒಳಗೆ ಜಗತ್ತದ. ಈಗ ಅಂಥ ಪರಿಸ್ಥಿತಿ ಇಲ್ಲ. ಅಳೋದು ಕರೆಯೋದು ಭಾಳ ನಡಿ. ಸುಮ್ಮ ಶಾಸ್ತ್ರಕ್ಕರೆ ಕಣ್ಣಾಗ ನೀರು ತರಿಬೇಕಂತ ಒಂದು 2 ಹನಿ ತೆಗಿತಾರೆ ಅಷ್ಟೇ, ಹಿಂಗೆ ಮಾಡಿ. ಸುಮ್ಮನೆ ಅದು ಶಾಸ್ತ್ರಕ್ಕೆ. ಯಾಕಂದ್ರೆ ಅವಾಗೆಲ್ಲ ಮದುವೆ ಆಗುತ್ತಾನ ಗಂಡನ ಮುಖ ಹೆಂಡ್ತಿ ಗೊತ್ತಿಲ್ಲ, ಹೆಂಡ್ತಿ ಮುಖ ಗಂಡ ಗೊತ್ತಿಲ್ಲ, ಹಿಂಗಿರ್ತಿತ್ತು. ಈಗೇನಿಲ್ಲ. ನೋಡ್ಲಿಕ್ಕೆ ಬಂದಾರನು ಮುಂದೆ ₹1,00,000 ಫೋನ್ ಹುಡುಗಿ ಕೈಯಾಗ ಕೊಟ್ಟು ಹೋಗಿರ್ತಾನವ. ಬರೀ ನೋಡ್ಲಿಕ್ಕೆ ಬಂದಾಗಿದ್ವು, ಗಟ್ಟಿ ಮಾಡೋದು ದೂರ ಉಳಿತದ. ಮತ್ತ ನೋಡ್ಲಿಕ್ಕೆ ಬಂದು ಹೋಗ್ಯಾರ ಅನ್ನೋದ್ರಾಗ ಮೊಬೈಲ್ದಾಗ ವಿಡಿಯೋ ಕಾಲ್ ಚಾಲು, ಉಂಡ್ಯಾ ತಿಂದ್ಯಾ ಹಂಗೆ ಹಿಂಗೆ ಸುರುನ ಹಂಗೆ ಏನು ಮಾತಾಡ್ತಾವೋ ಏನಿಲ್ಲ. ಬೆಳ್ತಾನೆ ಬರೀ ಮಾತಾಡಿದ್ದೆ. ಅವಾಗ ನಿಮಗೆಲ್ಲಿತ್ತವ ಮಾತಾಡ್ಲಿಕ್ಕೆ? ಹೇಳ್ತಿದ್ರು ನಮ್ಮ ಹಿರಿಯರು, ಹೇಳ್ತಿದ್ರು ಅಜ್ಜಿಗಳು, ತಮ್ಮ ಮದುವೆಯಾಗಿ ನಡ್ಲಿಕ್ಕೆ ಬಂದು 3 ವರ್ಷ 4 ವರ್ಷ ಆದ್ರೆ ನಿಮ್ಮ ಮುತ್ಯನ ಮುಖನ ನೋಡಿತಿಲ್ಲ ಅಂತ. ಹೆಂಗೆ ಜೀವನ ಮಾಡಿರ್ಬೇಕು ಅವರೆಲ್ಲ. ಅವಾಗ ಹಂಗಿತ್ತು, ಈಗ ಹಂಗಿಲ್ಲ. ಮಾಧಮ್ಮ ಗಂಡನ ಮನೆಗೆ ಬಂದಿದ್ದಾಳೆ. ಮೊದಲ ಗಿತ್ತಿಯಾಗಿ ಬಂದ ಸೊಸೆಯನ್ನ ತೊಲಭಾಗಲು ಎದುರಿಗೆ ಶೇರನ್ನು ಇಟ್ಟು, ಧಾನ್ಯ ತುಂಬಿದ ಶೇರು, ಅದರ ಮೇಲೆ ಬೆಲ್ಲದ ಅಚ್ಚನ್ನು ಇಟ್ಟು ಅವಳಿಗೆ ಆರತಿ ಮಾಡಿ ನಿವಾಳಿ ಇಳಿಸಿ. ನಿವಾಳಿ ಯಾಕೆ ಇಳಿಸೋದು? ಯಾಕೆ ಇಳಿಸ್ತಾರೆ ನಿವಾಳಿ? ಬಸವಣ್ಣ, ನಿವಾಳಿ ಯಾಕೆ ಇಳಿಸ್ತಾರೆ? ಅಲ್ಲಿಂದ ಇಲ್ಲಿಗೆ ಬರ್ತಾ ಇರ್ತಕ್ಕಂಥ ಪ್ರಸಂಗದೊಳಗೆ ಏನಾದರೂ ದುಷ್ಟ ಶಕ್ತಿಗಳು ಜೊತೆಗೆ ಬಂದಿದ್ರೆ ಅವೆಲ್ಲನೂ ಹೊರಗ ಉಳಿಲಿ ಅಂತ ತಿಳ್ಕೊಂಡು ನಿವಾಳಿ ಇಳಿಸಿ ಹೊರಗೆ ಒಗೆದು ಬಿಡೋದ ಕಡಿ. ಒಗೆದ ಆ ಶೇರು ತುಂಬಿದ ಶೇರನ್ನು ಬಲಗಾಲಿನಿಂದ ಒದ್ದು ಆ ಮನೆಯನ್ನು ಪ್ರವೇಶ ಮಾಡಬೇಕು. ಮಾಧಮ್ಮ ಏನು ಮಾಡ್ತಾರೆ? ಆ ಹೊಸ್ತಿಲಕ್ಕೆ ಮೊದಲು ನಮಸ್ಕಾರ ಮಾಡ್ತಾಳೆ. ಇದು ನನ್ನ ಪಾಲಿನ ದೇವಸ್ಥಾನ, ಇದು ನನ್ನ ಪಾಲಿನ ದೇವಸ್ಥಾನ ಅಂತ ತಿಳ್ಕೊಂಡು ಹೊಸ್ತಲಕ್ಕೆ ನಮಸ್ಕಾರ ಮಾಡಿ ಶೇರನ್ನು ಒದ್ದು ಮನೆ ತುಂಬ ಧಾನ್ಯ ಎಲ್ಲ ಕಡೆ ತಲ್ಲಣಗೊಳ್ಳುವ ಹಾಗೆ ಮಾಡಿ ಒಳಗಡೆ ಬಂದಿದ್ದಾಳೆ. ಬಂದ ಕೂಡಲೇ ಮೊದಲು ಸೊಸೆ ಮಾಡು ಕೆಲಸ ಏನ್ರಿ ಮನ್ಯಾಗ? ಮೊದಲು ಗಿತ್ತಿಯಾಗಿ ಬಂದ ಸೊಸೆಯನ್ನು ಕರ್ಕೊಂಡೋಗಿ ದೇವರ ಜಗಲಿ ಮುಂದೆ ಆಕೆಯಿಂದ ದೀಪ ಬೆಳಗಿಸೋದು. ಯಾಕಂದ್ರೆ ಆ ಮನೆಗೆ ದೀಪ ಕೊಡ್ತಕ್ಕಂಥವಳು ಅವಳಾಗಿರ್ತಾಳೆ.
ಆ ಮನೆಗೆ ಮುಂದಿನ ದೀಪವನ್ನು ಜ್ಯೋತಿಯನ್ನು ಕೊಡ್ತಕ್ಕಂಥವಳ ಕಡೆಗಿಂದ ಮೊದಲು ದೀಪವನ್ನು ಬೆಳಗಿಸಿ ಅವಳನ್ನು ಬರಮಾಡಿಕೊಂಡಿದ್ದಾರೆ ಅಧೈನವರು ಮಡಿಹಮ್ಮನವರು. ಒಬ್ಬಳ ಸೊಸೆಯಲ್ಲ, ಇಬ್ಬರು ಸೊಸೆಯಂದರು ಕೂಡ ಬಂದಿದ್ದಾರೆ. ಇಬ್ಬರು ಮಕ್ಕಳ ಮದುವೆ ಏಕಾಲಕ್ಕೆ ಮಾಡಿದ್ರು. ಅಂದರು ಇವರೆಲ್ಲ ಕಾಯಕ ನಡೀತು. ಆ ದಿನ ರಾತ್ರಿ ಶೋಭನ ಶಾಸ್ತ್ರಾದಿಗಳನ್ನು ಮಾಡಿ ಮುಗಿಸಿದ್ದಾರೆ. ಮರುದಿನ ಹೊತ್ತಾರೆ ಎದ್ದಿರ್ತಕ್ಕಂಥ ಮಾಧಮ್ಮನವರು ಹೊತ್ತಾರೆ ಎದ್ದು ಮನೆಯ ಕಸಗುಡಿಸಿ ಬಾಗಿಲ ಹೊರಗಡೆ ನೀರು ಚಿಮುಕಿಸಿ ರಂಗವಲ್ಲಿ ಹಾಕಿ ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ದೇವರ ಪೂಜೆ ಮಾಡಿ ಮೊಟ್ಟ ಮೊದಲು ತಮ್ಮ ಗಂಡನ ಪಾದ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಗಂಡನ ಪಾದ ಪೂಜೆ ದಿನಾಲು ನಂಬಿ ನಡೀತಾ ಇರ್ತಕ್ಕಂಥ ಸಾಧ್ವಿ ಸತಿ ಶಿರೋಮಣಿಗೆ ಪತಿಗೆ ಪರದೈವ ಗಂಡನ ಬಿಟ್ಟು ಅನ್ಯ ದೇವರಿಲ್ಲಂತೆ. ಗಂಡನನ್ನ ಚೆನ್ನಾಗಿ ನೋಡ್ಕೊಂಡು ಬಿಟ್ಟು ಗಂಡನ ಪಾದಕ್ಕೆ ನಮಸ್ಕಾರ ಮಾಡ್ಕೋತೆ ಗಂಡನ ಪಾದ ಪೂಜೆ ಮಾಡ್ಕೋತೆ ಇದ್ದು ಬಿಟ್ರೆ ಅಲ್ಲೇ ಕಾಶಿ, ಅಲ್ಲೇ ರಾಮೇಶ್ವರ, ಅಲ್ಲೇ ಕೇದಾರ, ಕೈಲಾಸನೆ ಅಲ್ಲೇ ಯಾದಂತ ತಿಳ್ಕೊಂಡು ಹೇಳ್ತದ ಶಾಸ್ತ್ರ. ಎಷ್ಟು ಮಂದಿ ಗಂಡದೇರ ಪಾದ ಪೂಜೆ ಮಾಡ್ಲಕತ್ತದೇವ? ನಮ್ಮ ಹಡಿಬಿಟ್ಟಾಗ ಕೆಲಸದ ಒತ್ತಡದಾಗ ಗಂಡನ ಪಾದ ಎಲ್ಲಿ ಅವ ಯಾವಾಗ ನೋಡ್ತಿರೋ ಗೊತ್ತಿಲ್ಲ. ಇನ್ನು ಪಾದ ಪೂಜೆ ಎಲ್ಲಿದು ಗೊತ್ತು? ಮಾಡಬೇಕು. ಏನು ಮಾಡ್ತಾಳು ಮದಮ್ಮ? ಗಂಡನ ಪಾದ ಪೂಜೆ ಮಾಡ್ತಾಳು. ಅತ್ತೆ ಮಾವರ ಪಾದಕ್ಕೆ ನಮಸ್ಕಾರ ಮಾಡ್ತಾಳು. ಅತ್ತೆ ಮಾವರ ಪಾದಕ್ಕೆ ನಮಸ್ಕಾರ ಮಾಡ್ತಾಳು, ಗಂಡನ ಪಾದ ಪೂಜೆ ಮಾಡ್ತಿದ್ದಳು. ಶರಣ ಬಸಪ್ಪನ ತಮ್ಮ ಬೆಳಗಾಗಿ ಎದ್ದು ಆತ ಹೊಲಕ್ಕೆ ದುಡ್ಲಿಕ್ಕೆ ಹೋಗ್ತಿದ್ದ. ಮಾದಮ್ಮ ಇಬ್ಬರು ಊರಿಗಿತ್ತೇರು ಮನೆಯಾಗ ಮಾಡ್ಕೋತ ಕೊಡ್ತಿದ್ರು. ಶರಣ ಬಸಪ್ಪನ ಕೆಲಸ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಊರೆಲ್ಲ ಸಂಚಾರ ಮಾಡಿ ಯಾರಾದರೂ ಜಂಗಮರು ಬಂದಿದ್ರೆ ಅವರನ್ನು ಕರ್ಕೊಂಡು ಹೋಗಿ ಮನೆ ಒಳಗೆ ಸ್ನಾನ ಪೂಜಾದಿಗಳನ್ನು ಮಾಡಿಸಿ ಅವರಿಗೆ ದಾಸೋಹ ಕಾರ್ಯ ಮಾಡ್ತಿದ್ರು. ಬಹಳ ಸುಂದರವಾಗಿರ್ತಕ್ಕಂಥ ಸಂಸಾರ ಇತ್ತು. ಮಗನ ದಾಸೋಹ ಕೈಂಕರ್ಯವನ್ನು ನೋಡಿರ್ತಕ್ಕಂಥ ತಾಯಿ ತಂದೆ ಅವರು ಖುಷಿ ಪಡ್ತಿದ್ರು. ದಿನಾಲೂ ಬೇಕಾದಷ್ಟು ಜನ ಬರಲಿ, ಪರ ಊರಿನವ್ರು ಯಾರಾದರೂ ಬಂದಾರತ್ತಂದ್ರೆ ಅವರನ್ನು ಮೊದಲು ಕರ್ಕೊಂಡು ಹೋಗೋದ ಶರಣ ಬಸಪ್ಪ ತನ್ನ ಮನೆಗೆ ಕರ್ಕೊಂಡು ಹೋಗಿ ಅವರಿಗೆ ಪ್ರಸಾದ ಮಾಡಿಸಿ ತೃಪ್ತಿ ಪಡಿಸಿ ಅವರಿಗೆ ಯೋಗಕ್ಷೇಮ ವಿಚಾರ ಮಾಡಿಸಿ ಅವ್ರಿಗೆ ಖರ್ಚ ವೆಚ್ಚ ಏನಾದರೂ ಕಮ್ಮು ಹೆಚ್ಚು ಇದ್ರೆ ಕೊಟ್ಟು ಕಳಿಸ್ತಕ್ಕಂಥ ದೊಡ್ಡ ಗುಣದ ಶರಣ ಬಸಪ್ಪ ಇದ್ದ. ಭಾಳ ಚಂದ ಸಂಸಾರ ಇತ್ತು. ನೋಡಿದವರೆಲ್ಲರೂ ಶರಣ ಬಸಪ್ಪನನ್ನ ಮಾಧಮ್ಮನನ್ನು ನೋಡಿ ಏನಪ್ಪ ಎಂಥ ಜೋಡಿ ಅಂತ ಕೊಂಡಾಡಬೇಕು, ಅವರನ್ನು ಅಂತಹ ಜೋಡಿ ಅಂತ ಕೊಂಡಾಡಬೇಕು. ಪತಿಯೇ ಪರದೈವ ಅಂತ ಪೂಜೆ ಮಾಡ್ತಕ್ಕಂಥ ಹೆಣ್ಮಗಳು, ಆಜು ಬಾಜು ಮನೆಯವರಿಗೆ ಹೊಟ್ಟೆಯಾಗಿ ಬೆಂಕಿ. ಇದು ಕೇಳಿರ್ತಕ್ಕಂಥ ಅವ್ರ ಮನೆಯಾಗ ಗಾಂಡಿದಾರೆ ನನ್ನ ಪಾದ ಪೂಜೆ ಮಾಡೋದು ಬೆನ್ನು ಹೊತ್ತಿದ್ವು ಅವು. ನೋಡು ಮಾದಮ್ಮಗ ತನ್ನ ಗಂಡನ ಪಾದ ಪೂಜೆ ಮಾಡಕತ್ತಾಳ, ನೀನು ಮಾಡಲ್ಲ ಹೇಳಿ ಮಾಡಿದ್ರೆ ಮಾಡಿಸ್ಕೊಂಡಂಗೆ ಆಗ್ತದ್ರೆ. ಅವ್ರಂತೀರ ಅದೇ ಪಾದಿಲ್ಲ ಪೂಜಿಲ್ಲ, ಸುಮ್ಮ ಇರುವಂದ್ರೆ ಇರ್ತೀವಿ, ಅಲ್ಲಾದ್ರೆ ಹೊಂಟವ ನಾವು ಅಂದ್ರು. ಅವರು ಇರಬೇಕು ಅಂದ್ರೆ ಸುಮ್ಮ ಯಥಾಸ್ಥಿತಿ ಇರ್ತೀವಿ. ಮಾದಮ್ಮನಂಗೆ ಮಾಡೋದು ನಮ್ಗಾಗದು. ಏನೋ ಮಾದಮ್ಮ ಏನೋ ಅದು ಸಂಸ್ಕಾರ ಹೊಂದಿ ಬಂದಳ ಮಾಡ್ಕೋತದಳ, ಹಂಗೆ ನಮಗೇನು ಆಗೋದಿಲ್ಲ. ಮಾಡಬೇಕು. ಪ್ರಸಂಗ ಒಂದು ಪುರಾಣದಾಗ ಹಿಂಗಾಗಿತ್ತು. ಒಂದು ಪುರಾಣದಾಗ ಪಾದ ಪೂಜೆ ಮಾಡ್ರಿ, ಗಂಡನ ಪಾದ ಪೂಜೆ ಮಾಡ್ರಿ ಅಂದಾಗ ಕೆಲವಷ್ಟು ಮಂದಿ ಹೆಣ್ಮಕ್ಳಿಗೆ ಕೆಲವೊಂದು ಸಮಸ್ಯೆ ಇರ್ತಾವೆ. ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಊರಾಗ ಇರೋ ಗಂಡ ಆದ್ರೆ ದಿನ ಮನೆಗೆ ಬರ್ತಾನೆ, ಪಾದ ಪೂಜೆ ಮಾಡ್ಬೋದು. ಊರು ಬಿಟ್ಟು ಹೊರಗೆ ಮಿಲ್ಟ್ರಿಗೆ ಹೋದ ಗಂಡ 6 ತಿಂಗಳ ವರ್ಷಿಗೊಮ್ಮೆ ಬರ್ತಾನೆ. ಬೇರೆ ಊರಾಗ ನೌಕರಿ ಇದ್ದ ಗಂಡ ತಿಂಗಳಿಗೊಮ್ಮೆ ಮನೆಗೆ ಬರ್ತಾನೆ. ಅಂಥವ್ರಿಗೆ ಹೆಂಗೆ ಮಾಡಬೇಕು? ಒಂದು ಸೊಲ್ಯೂಷನ್ ಹೇಳಬೇಕಲ್ಲ. ಅಂಥವ್ರಿಗೆ ಹೆಂಗೆ ಮಾಡಬೇಕು ಅಂದಾಗ ಸ್ವಾಮಿಗಳು ಪುರಾಣದಾಗ ಹೇಳಿಬಿಟ್ರು, ಅಕಸ್ಮಾತ ನಿಮ್ಮ ಯಜಮಾನರು ದೂರ ಇದ್ರು ಅಂದ್ರೆ ನೀವೇನು ಮಾಡ್ರಿ, ಗಂಡನ ಫೋಟೋಗೆ ಪೂಜೆ ಮಾಡ್ರಿ ಅಂತ ಹೇಳಿಬಿಟ್ರು. ಅವರು ಗಂಡನ ಫೋಟೋಗೆ ಪೂಜೆ ಮಾಡ್ರಿ ಅಂತ ಹೇಳಿಬಿಟ್ರೆ, ಗಂಡ ನಿಮ್ಮ ಬಿಟ್ಟು ದೂರ ಇದ್ರೆ ಗಂಡನ ಫೋಟೋ ಪೂಜೆ ಮಾಡ್ರಿ ಅಂತ ಹೇಳಿಬಿಟ್ರು. ದಿನ ಪುರಾಣಕ್ಕೆ ಬರೋರು ಏನೋ ಸರಿಯಾಗಿ ಕೇಳಿದ್ರು. ಅವತ್ತ ಹೊಸದಾಗಿ ಬಂದ ಹೆಣ್ಮಗಳು ನಿದ್ದೆ ಗಣ್ಣಾಗಿದ್ದಳು. ಎಚ್ಚರಾದಾಗ ಕಿವಿಯಾಗಿ ಬಿತ್ತು ಒಂದೇ ಏನು ಅಂದ್ರೆ ಗಂಡನ ಫೋಟೋ ಪೂಜೆ ಮಾಡ್ರಿ ಅನ್ನೋ ಶಬ್ದನೇ ಬಿತ್ತು. ಮನೆಗೆ ಬಂದಳು. ಮನೆಗೆ ಬಂದ ಕೂಡಲೇ ಗಂಡ ಕೇಳ್ತಾನೆ, ಏನು ಹೇಳಿದ್ರು ಪುರಾಣದಾಗ? ಅದು ಹೇಳೋದಲ್ಲ ಹೇಳ್ರಿ, ಮಾಡಿ ತೋರಿಸೋದು ಅಂದಳು. ಅದು ಹೇಳೋದಲ್ರಿ, ಮಾಡಿ ತೋರಿಸೋದು. ಅದೇ ಹೆಂಗೆ ಮಾಡಿ ತೋರಿಸೋದು? ಇಲ್ಲದ ಮಾಡಿ ತೋರಿಸೋದು. ಅದ ಏನು ಮಾಡಿ ತೋರಿಸೋದದ? ಹೆಂಗೆ ಮಾಡಿ ತೋರಿಸೋದದ? ಇಲ್ಲ ಇವತ್ತಲ್ಲದ ನಾಳೆಗೆ ಬೆಳಿಗ್ಗೆ ಆಯಿತು ಅಂತ ತಿಳ್ಕೊಂಡು ಹ್ಞೂ ಒಂದು ಅವತ್ತು ರಾತ್ರಿ ಅವನಿಗೆ ನಿದ್ದೆ ಹತ್ತಲ್ದು ಸರಿಯಾಗಿ. ಏನು ಮರ ಒಂದೇ ದಿನ ಪುರಾಣಕ್ಕೆ ಹೋಗಿ ಹೇಳಿಕಿ ಮಾಡಿನೇ ತೋರಿಸ್ತಾಳಂತಲ್ಲ, ಏನರೇ ಹೇಳಿರ್ಬೇಕು ಸ್ವಾಮಿಗಳು. ಇದು ಒಂದಿನ ಹೋಗಿಟ್ಟು ಸುಧಾರಿಸದ, ದಿನ ಹೋಗಿದ್ರೆ ಹೆಂಗಾದಿತ್ತು ಅಂದವ.
ಇನ್ನು ಮುಂದಿಂದು ಗೊತ್ತಿಲ್ಲ ಅವನಿಗೆ. ಇದು ಒಂದ ದಿನ ಹೋಗ್ಯದ ಇಟ್ಟು ಸುಧಾರಿಸಿ ಹೇಳಿಕಿ ದಿನ ಹೋಗಿದ್ರೆ ಹೆಂಗಾದಿತ್ತು ಒಂದ ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡ್ಯಾಳೆ. ಸ್ನಾನ ಮಾಡಿ ವಿಭೂತಿ ಕುಂಕುಮ ಉದುಬತ್ತಿ ಕಾಯಿ ಕರ್ಪೂರ ಸಕ್ಕರೆ ಎಲ್ಲ ತೊಗೊಂಡಳ. ಗಂಡನ ಫೋಟೋ ಹುಡುಕಾಡ್ಲಕತ್ತಾಳ ಮನೆಗೆ. ಎಲ್ಲಿ ಅದು ಗಂಡನ ಫೋಟೋ ಅಂತೇಳಿ ಗಂಡ ಒಳಗೆ ಮಕ್ಕೊಂಡನ ಈಕೆ ಹುಡುಕಾಡ್ಲಕತ್ತಾಳ ಗಂಡನ ಫೋಟೋ. ಬಂದು ನೋಡಿದಳು ಪಡಸಾಲ್ಯಾಗ ಫೋಟೋ ಇತ್ತು, ಎತ್ತರಕ್ಕೆ ಫೋಟೋ ಅದ ಎತ್ತರಕ್ಕೆ ಇಕ್ಕಿ ಹೇಳ ಗಿಡ್ಡ ಹೆಣ್ಮಗಳು ನೆಲಕಾಲೈತಿ. ಹಿಂಗೆ ನೋಡಿದಳು ನೆಲಕಾಲೈತಿ. ಲಿಚ್ಚುಣಿಕೆ ತೊಗೋಬೇಕತ್ತಳ. ನೆರಮನ್ನವರು ಇದ್ರೆ 3 ತಂದು ಕೊಟ್ಟಾರ. ಮತ್ತೊಂದು ಟೇಬಲ್ ಇಲ್ಲ, ಸ್ಟೂಲ್ ಇಲ್ಲ, ಏನೂ ಇಲ್ಲ. ಸ್ವಾಮಿಯರೇ ಪೂಜಾ ಮಾಡತ್ ಹೇಳನ ಹೆಂಗೆ ಮಾಡೋದು, ಇವತ್ತ ಚಾಲು ಮಾಡೋದನ್ನ ಹೆಂಗೆ ಮಾಡೋದು ತಿಳ್ಕೊಂಡು ವಿಚಾರ ಮಾಡಿ ಹೆಣ್ಮಗಳು ಸೀದಾ ಬೆಡ್ರೂಮ್ ಮುಕ್ಕೊಂಡಿದ್ದಲ್ಲ ಗಂಡ ಅವನ ಬಲ್ಲಿ ಹೋದಳು. ರೀ ಅಂದಳು ಅವನಿಗೆ. ರೀ ಅಂದಾಗ ಯಾಕೆ ರೀ ಅಂದವ ಒಮ್ಮೆ ಗಾಬರಾಗಿ ಬಿಟ್ಟವ. ರೀ ಅಂದಳಲಿಕ್ಕಿ ಅಂತ ತಿಳ್ಕೊಂಡು ಎಳದಗದಿ ರೀ ತಂದು ಬಿಟ್ಲು. ಎದ್ದು ಕೂತ ಯಾಕೆ ರೀ ಅಂದ. ಇಲ್ಲಿ ಬರ್ರಿ ಅಂದಳು. ಹೊರ ಕರ್ಕೊಂಬಂದಳು. ಎಲ್ಲಿ ಬರ್ರಿ ಇಲ್ಲಿ ಹೇಳ್ತೀನಿ ಬರ್ರಿ ಎಂದು ಕರ್ಕೊಂಡು ಕೈ ಹಿಡಿದು ಕರ್ಕೊಂಬಂದಾಳ. ಕೈ ಹಿಡಿದು ಕರ್ಕೊಂಡು ಎಲ್ಲಿ ಬಂದಳು, ಮ್ಯಾಲ ಅವನ ಫೋಟೋ ಅದ ಅಲ್ಲಿ ತೆಳಗ ತಂದು ನಿಂದಿರ್ಸಾಳ ಅವನಿಗೆ. ಯಾಕೆ ಇಲ್ಯಾಕೆ ಕರ್ಕೊಂಬಂದು. ಏನಿಲ್ರಿ ಪುರಾಣದಾಗ ಸ್ವಾಮಿಗಳು ಹೇಳ್ದಂಗೆ ಮಾಡ್ಬೇಕಾಗ್ಯದ, ಒಂದು ಸ್ವಲ್ಪ ಬಾಗಿ ನಿಲ್ರಿ ಅಂದಳು. ಇವ ಭಾಗಿ ನಿತ್ತ ಇವನು ಡುಬ್ಬದ ಮ್ಯಾಗಿ ಏರಿ ನಿಂತು ಇವನು ಫೋಟೋ ಪೂಜೆ ಮಾಡಕತ್ತಾಳಕಿ ನೋಡ್ರಿ. ಗಂಡನ ಫೋಟೋ ಗಂಡ ಮನೆಯಾಗಿಲ್ಲ ಅಂದ್ರೆ ಗಂಡನ ಫೋಟೋ ಪೂಜೆ ಮಾಡ್ರಿ ಅಂತೇಳಿ ಗುರುಗಳು ಹೇಳ್ಯಾರ. ಈ ಹೆಣ್ಮಗಳು ಗಂಡಗ ಬಾಗಿ ನಿಲ್ಲಿಸಿ ಗಂಡನ ಮ್ಯಾಲ ತಾನಿತ್ತು ಗಂಡನ ಫೋಟೋ ಪೂಜೆ ಮಾಡ್ತಾಳೆ. ಈಕಿ ಎಂತ ಘಟವಾಣಿಗೆ ತಿರ್ಬೇಕ್ರಿ. ಏನು ಗಂಟ ಬಿದ್ದಾಳಪ್ಪ ಪಂಟಿ ಮಾರಿ ಹೆಂಡತಿ, ಸಾಯುತನ ನನ್ನ ಜೀವ ಹಿಂಡುತ್ತೈತಿ. ಮಾವನ ಮಗಳು ಸ್ವಾದನ ಸ್ವಾಸಿ ಅಂತ ಗಂಟ ಹಾಕ್ಯಾರಲ್ಲ, ಸಾಲಿ ಕಲ್ತು ಶಾಣಳಂತ ಮಾಡಿಕೊಂಡೇನಲ್ಲ. ಅವಳೆ ಗಂಡ ನಾನೇ ಹೆಂಡತಿ ಆಗಿ ಬಿಟ್ಟೇನಲ್ಲ. ಪಾಲಿಗೆ ಬಂದದು ಪಂಚಾಮೃತ ಅಂತ ತಿಳಿದೇನಲ್ಲ. ಯವ್ವ ಏನು ಗಂಟ ಬಿದ್ದಾಳಪ್ಪ ಪಂಟಿ ಮಾರಿ ಹೆಂಡತಿ, ಸಾಯುತನ ನನ್ನ ಜೀವ ಹಿಂಡುತ್ತೈತಿ. ಏನು ಗಂಟ ಬಿದ್ದಾಳಪ್ಪ ಪಂಟಿ ಮಾರಿ ಹೆಂಡತಿ, ಸಾಯುತನ ನನ್ನ ಜೀವ ಹಿಂಡುತ್ತೈತಿ. ಮಾವನ ಮಗಳು ಸ್ವಾದರ ಸ್ವಾಸಿ ಅಂತ ಗಂಟ ಹಾಗ್ಯಾರಲ್ಲ, ಸಾಲಿ ಕಲ್ತು ಶಾಣಳಂತ ಮಾಡಿಕೊಂಡೇನಲ್ಲ. ಅವಳ ಗಂಡ ನಾನೇ ಹೆಂಡತಿ ಆಗಿ ಬಿಟ್ಟೇನಲ್ಲ. ಬಿಟ್ಟೆನಲ್ಲ. ಪಾಲಿಗೆ ಬಂದಿದ ಪಂಚಾಮೃತ ಅಂತ ತಿಳಿದೇನಲ್ಲ. ಯವ್ವ ಏನು ಗಂಟ ಎಕ್ಕ ಏನು ಗಂಟ ಎಣ್ಣ ಏನು ಗಂಟ ಬೇದಾಳಪ್ಪ ಬಂದೆ ಮಾರಿ ಹೆಂಡತಿ, ಸಾಯುತನ ನನ್ನ ಜೀವ ಹಿಂಡುತ್ತೈತೆ. ಮಾರಿ ನೋಡಿದ್ರೆ 3 ದಿನ ಊಟ ಹೋಗೋದಿಲ್ಲ. ಮಾರಿ ನೋಡಿದ್ರೆ 3 ದಿನ ಊಟ ಹೋಗೋದಿಲ್ಲ. ಸನಿಯ ಕುಂತು ಮಾತನಾಡಿದ್ರೆ ಸುರಿತೈತಿ ಜ್ವಲ್ಲ. ಸನಿಯ ಕುಂತು ಮಾತನಾಡಿದ್ರೆ ಸುರಿತೈತಿ ಜ್ವಲ್ಲ. ಮೂಗಿನಿಂದ ಜಿಗಿತೈತಿ ಹನಿ ಹನಿ ಜೇನ. ಮೂಗಿನಿಂದ ಜಿಗಿತೈತಿ ಹನಿ ಹನಿ ಜೇನ. ಕಣ್ಣ ನೋಡಿದ್ರೆ ನನ್ಗ ಅಂಚಿಗೆ ಬಾಳ ಬರ್ತೈತಲ್ಲ. ಯವ್ವ ಏನು ಗಂಟ ಎಕ್ಕ ಏನು ಗಂಟ ಎಣ್ಣ ಏನು ಗಂಟ ಬೇದಾಳಪ್ಪ ಪಂಟಿ ಮಾರಿ ಹೆಂಡತಿ, ಸಾಯುತನ ನನ್ನ ಜೀವ ಹಿಂಡುತ್ತೈತಿ. ಸಾಯುತನ ನನ್ನ ಜೀವ ಹಿಂಡುತ್ತೈತಿ. ಅಡ್ಗೆ ಮಾಡೋದು ಯಾವುದಕ್ಕೆ ಬರೋದೇ ಇಲ್ಲ. ಅಡ್ಗೆ ಮಾಡೋದು ಯಾವುದಕ್ಕೆ ಬರೋದೇ ಇಲ್ಲ. ಮಾಡಿ ಹಾಕ್ಯಾನಂದ್ರೆ ಇದಕ್ಕ ಯಾವುದು ಸಾಲೋದಿಲ್ಲ. ಮಾಡಿ ಹಾಕ್ಯಾನಂದ್ರೆ ಇದಕ್ಕ ಯಾವುದು ಸಾಲೋದಿಲ್ಲ. ಉಪ್ಪು ಖಾರ ಹುಳಿ ಇದಕ್ಕ ಯಾವುದು ತಿಳಿದೇ ಇಲ್ಲ. ಉಪ್ಪು ಖಾರ ಹುಳಿ ಇದಕ್ಕ ಯಾವುದು ತಿಳಿದೇ ಇಲ್ಲ. ಕತ್ತಿ ಹಂಗ ಗಪ್ಪ ಗಪ್ಪ ತಿಂದ ಬಿಡ್ತೈತಲ್ಲ. ಯವ್ವ ಏನು ಗಂಟ ಎಕ್ಕ ಏನು ಗಂಟ ಎಣ್ಣ ಏನು ಗಂಟ ಬಿದ್ದಾಳಪ್ಪ ಪಂಟಿ ಮಾರಿ ಹೆಂಡತಿ, ಸಾಯುತನ ನನ್ನ ಜೀವ ಹಿಂಡುತ್ತೈತಿ. ಸಾಯುತನ ನನ್ನ ಜೀವ ಹಿಂಡುತ್ತೈತಿ. ಎಮ್ಮಿ ಖಾರ ಒದರಿದಂಗ ಗೊರ್ಕಿ ಹೊಡಿತೈತಲ್ಲ. ಎಮ್ಮಿ ಖಾರ ಒದರಿದಂಗ ಗೊರ್ಕಿ ಹೊಡಿತೈತಲ್ಲ. ಮಕ್ಕಳದಾಗ ಮಲ್ಗೆ ನಂತರ ನಿದ್ದೆ ಹತ್ತೋದಿಲ್ಲ. ಮಕ್ಕಳದಾಗ ಮಲ್ಗೆ
ಹೋಗಿ ಮಲ್ಗ್ಯಾನಂದ್ರ ನನ್ನ ಬಿಡೋದಿಲ್ಲ, ದೂರ ಹೋಗಿ ಮಲ್ಗ್ಯಾನಂದ್ರ ನನ್ನ ಬಿಡೋದಿಲ್ಲ. ಅಪ್ಪಿ ತಪ್ಪಿ ಮ್ಯಾಲೆ ಬಿದ್ರ ಸತ್ತ ಹೋಗ್ತೀನಲ್ಲ ಯವ್ವ ಏನು ಗಂಟ ಎಕ್ಕ ಏನು ಗಂಟ ಎಣ್ಣ ಏನು ಗಂಟ ಬೆದ್ದಾಳಪ್ಪ ಪಂಟಿ ಮಾರಿ ಹೆಂಡತಿ. ಸಾಯುಧನ ನನ್ನ ಜೀವ ಹಿಂಡೆ ಹಿಂಡುತ್ತೈತಿ, ಸಾಯುಧನ ನನ್ನ ಜೀವ ಹಿಂಡೆ ಹಿಂಡುತ್ತೈತಿ. ತಾಶಿಗೊಂದು ಶಿರೀಕಿ ಬದ್ಲಿ ಮಾಡ್ತಾಳಲ್ಲ, ತಾಶಿಗೊಂದು ಶಿರೀಕಿ ಬದ್ಲಿ ಮಾಡ್ತಾಳಲ್ಲ. ಸ್ನೋ ಪೌಡರ್ ಲಿಪ್ಟಿಕ್ ಅಂತ ಮೆತ್ತಿಕೊಳ್ತಾಳಲ್ಲ, ಸ್ನೋ ಪೌಡರ್ ಲಿಪ್ಟಿಕ್ ಅಂತ ಮೆತ್ತಿಕೊಳ್ತಾಳಲ್ಲ. ವಾಚ್ ಕಟ್ಟಿ ಟಿಕಳಿ ಹಚ್ಚಿ ಚೈನಿ ಹೊಡಿತಾಳಲ್ಲ, ವಾಚ್ ಕಟ್ಟಿ ಟಿಕಳಿ ಹಚ್ಚಿ ಚೈನಿ ಹೊಡಿತಾಳಲ್ಲ. ತಾಶಿಗೊಮ್ಮೆ ಕನ್ನಡಿ ಮುಂದ ನಿಂತೆ ಇರ್ತಾಳಲ್ಲ ಯವ್ವ ಏನು ಗಂಟ ಎಕ್ಕ ಏನು ಗಂಟ ಎಣ್ಣ ಏನು ಗಂಟ ಬೆದ್ದಾಳಪ್ಪ ಪಂಟಿ ಮಾರಿ ಹೆಂಡತಿ. ಸಾಯುಧನ ನನ್ನ ಜೀವ ಹಿಂಡೆ ಹಿಂಡುತ್ತೈತಿ. ಮಾವನ ಮಗಳು ಸ್ವಾದುರ್ ಸೋಸಿ ಅಂತ ಗಂಟ ಹಾಗ್ಯಾರಲ್ಲ, ಮಾವನ ಮಗಳು ಸ್ವಾದುರ್ ಸೋಸಿ ಅಂತ ಗಂಟ ಹಾಗ್ಯಾರಲ್ಲ. ಸಾಲಿ ಕಲ್ತು ಶಾಣೆಲಂತ ಮಾಡಿಕೊಂಡೇನಲ್ಲ, ಅವಳ ಗಂಡ ನಾನೇ ಹೆಂಡತಿ ಹಾಗೆ ಬಿಟ್ಟೇನಲ್ಲ. ಪಾಲಿಗೆ ಬಂದುದು ಪಂಚಾಮೃತ ಅಂತ ತಿಳಿದೇನಲ್ಲ ಯವ್ವ ಏನು ಗಂಟ ಎಕ್ಕ ಏನು ಗಂಟ ಎಣ್ಣ ಏನು ಗಂಟ ಬಿದ್ದಾಳಪ್ಪ ಪಂಟಿ ಮಾರಿ ಹೆಂಡತಿ. ಸಾಯುಧನ ನನ್ನ ಜೀವ ಹಿಂಡೆ ಹಿಂಡುತ್ತೈತಿ, ಸಾಯುಧನ ನನ್ನ ಜೀವ ಹಿಂಡೆ ಹಿಂಡುತ್ತೈತಿ, ಸಾಯುಧನ ನನ್ನ ಜೀವ ಹಿಂಡೆ ಹಿಂಡುತ್ತೈತೋ. ಹಿಂಗೂ ಆತವ್ರಿ ಪರಿಸ್ಥಿತಿ, ಏನೂ ಮಾಡೋಕ್ಕಾಗೋದಿಲ್ಲ. ಅದು ಭಗವಂತ ಗಂಟು ಹಾಕಿ ಬಿಟ್ಟಿರ್ತಾನೆ, ಹೆಂಗೆ ಬರ್ತದೆ ಹಂಗಂಗೆ ಹೋಗ್ಬೇಕಾಗ್ತದೆ. ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ತಿಳ್ಕೊಂಡು ಹೇಳ್ತಾರೆ. ಏನು ಬರಬೇಕಾಗ್ಯದ ಬರುವುದೇ, ಬಂದದ್ದೆಲ್ಲವನ್ನು ಎದುರಿಸಿ ಜೀವನ ಮಾಡಬೇಕಾಗಿರ್ತದೆ. ಇಲ್ಲಿ ಮಾಧಮ್ಮ ಶರಣ ಬಸವ ಆದರ್ಶ ದಂಪತಿಗಳಾಗಿ ಜಂಗಮ ಕಾಯಕವನ್ನು ಮಾಡಿಕೊಂಡು ದಾಸೋಹ ಕಾಯಕವನ್ನು ಮಾಡಿಕೊಳ್ಳುತ್ತಾ ಇವರು ಬಹಳ ಆನಂದದಿಂದ ಮಾಡಕತ್ತಾರೆ. ಶರಣ ಬಸಪ್ಪನ ತಮ್ಮ ಹೊಲದಾಗ ದುಡಿತಾನೆ, ತಮ್ಮನ ಹೆಂಡತಿ ಆಕಿರು ಕೂಡ ಹೊಲಕ್ಕೆ ಹೋತಾಳೆ ಬರ್ತಾಳೆ, ದುಡಿದು ಕಾಳು ಕಡಿ ಮನೆಯೊಳಗೆ ತಂದು ಹಚ್ತಾರೆ. ಇವರು ದಾಸೋಹ ಮಾಡ್ಕೊಂಡು ತಿರುಗಾಡ್ತಾ ಇರ್ತಾರೆ. ಶರಣ ಬಸವ ಬರೀ ದಾಸೋಹ ಮಾತ್ರವಲ್ಲ, ಆಧ್ಯಾತ್ಮ ಚಿಂತನೆ ಕೂಡ ತಮ್ಮ ಮನೆ ಒಳಗೆ ಮಾಡ್ತಾ ಇದ್ದರು. 18 ಜನ ಪಂಡಿತೋತ್ತಮರನ್ನು ಕೂಡಿಸಿಕೊಂಡು ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚೆ ಮಾಡ್ತಿದ್ರು. ಶರಣ ಬಸವನ ಕೀರ್ತಿ ದಿನೇ 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 ನಾಡಿನ ತುಂಬ ಹಬ್ಬಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಶರಣ ಬಸವನ ಕೀರ್ತಿ ನಾಡಿನ ತುಂಬೆಲ್ಲವೂ ಕೂಡ ಹಬ್ಬಿರ್ತಕ್ಕಂಥ ಪ್ರಸಂಗದೊಳಗೆ ಇವತ್ತು ಒಂದು ಘಟನೆ ನಡೀತದೆ. ಶರಣನ ಗ್ರಾಮದೊಳಗೆ ಕಲಬುರಗಿ ಜಿಲ್ಲೆಯ ಒಳಗನ ಕಡಕೋಳ ಅಂತ ತಿಳ್ಕೊಂಡಂದು ಬರ್ತದೆ. ಕಡಕೋಳ ಚಿಣಿಮಿಗೇರಿ ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂಥ ಮಹಾಂತಪ್ಪನವರು, ಮಡಿವಾಳಪ್ಪನವರು. ಕಡಕೋಳ ಮಡಿವಾಳಪ್ಪ ಹೆಸರು ಕೇಳಿರಿ ನೀವು. ಬಹಳ ದೊಡ್ಡ ದೊಡ್ಡ ಪಾಂಡಿತ್ಯವನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಆತ. ಆದ್ರೆ ಆತನ ಹುಟ್ಟು ಸ್ವಾಭಾವಿಕವಾಗಿರ್ತಕ್ಕಂಥ ಹುಟ್ಟಲ್ಲ, ಅದು ಸಮಾಜ ಒಪ್ಪದೇ ಇರ್ತಕ್ಕಂಥ ಹುಟ್ಟಾಗಿತ್ತು ಅವನಿಗೆ. ಸಮಾಜ ಒಪ್ಪದೇ ಇರ್ತಕ್ಕಂಥ ಅನೈತಿಕತೆ ಒಳಗೆ ಹುಟ್ಟಿರ್ತಕ್ಕಂಥ ಮಗು. ಆದರೆ ಭಗವಂತ ಅದ್ಭುತವಾದ ಪಾಂಡಿತ್ಯವನ್ನು ಕೊಟ್ಟಿದ್ದ. ಅದ್ಭುತವಾದ ಪಾಂಡಿತ್ಯದ ಇವನ ಅನೈತಿಕ ಹುಟ್ಟಿನ ಕಾರಣಕ್ಕೆ ಅವನಿಗೆ ಯಾರೂ ಕೂಡ ದೀಕ್ಷಾ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಯಾವುದೇ ಮಠಕ್ಕೆ ಹೋಗಿ ಸ್ವಾಮಿಗಳು ಕೇಳಿದ್ರು ಕೂಡ ಇವನ ಹಿನ್ನೆಲೆ ಗೊತ್ತಿರ್ತಕ್ಕಂಥವರು ತಂದೆ ಗೊತ್ತಿಲ್ಲದವನಿಗೆ ನಾವು ದೀಕ್ಷೆ ಕೊಡೋದಿಲ್ಲ ಅಂತಿದ್ರು. ಅವನ ತಾಯಿ ಅಗಸರ ಗಂಗವ್ವ ಅನೈತಿಕ ಸಂಬಂಧವಿಟ್ಟುಕೊಂಡು ಅವನನ್ನು ಹುಟ್ಟಿಸಿದಳು ಅಂತ ತಿಳ್ಕೊಂಡು ಒಂದು ಕಡೆ ಉಲ್ಲೇಖ ಬರ್ತಾ ಇರ್ತದೆ. ಆ ಹುಟ್ಟು ಗೊತ್ತಿರ್ತಕ್ಕಂಥವರು ಅನೈತಿಕತೆಯಿಂದ ಹುಟ್ಟಿರ್ತಕ್ಕಂಥವ ಇವನಿಗೆ ದೀಕ್ಷಾ ಮಾಡಬಾರ್ದು, ಇವನಿಗೆ ನಾವು ಗುರು ಆಗಬಾರ್ದು ಅಂತ ತಿಳ್ಕೊಂಡು ಎಲ್ಲರೂ ದೂರ ದೂರ ತಳ್ಳಿಬಿಟ್ಟಿದ್ರು. ಅದೇ ಪ್ರಸಂಗದೊಳಗೆ ಶರಣ ಬಸಪ್ಪನ ಬಗ್ಗೆ ಮಡಿವಾಳಪ್ಪನವರು ಕೇಳಿದ್ರು. ಶರಣ ಬಸಪ್ಪನ ಊರಿಗೆ ಬಂದರು. ಅರಳಗುಂಡಿಗೆಗೆ ಬಂದು ಶರಣರ ಮನೆಯ ಪತ್ತ ಕೇಳಿಕೊಂಡು ಶರಣರ ಹತ್ತಿರ ಬಂದು ಶರಣು ಸಮರ್ಪಗಳನ್ನು ಮಾಡಿ, ಶರಣ ಬಸಪ್ಪ
ನಿನ್ನ ಹತ್ರ ಯಾರು ಬರ್ತಾರೆ, ಏನು ಕೇಳ್ತಾರೆ, ಬಂದವರ ಎಲ್ಲ ಮನಸ್ಸಂತೈಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ಅವರನ್ನು ತೃಪ್ತಿಪಡಿಸಿ ಕಳಿಸ್ತೀರಿ ಅಂತ ಕೇಳೀನಿ. ನಾನು ಒಂದು ಪ್ರಶ್ನೆ ತಗೊಂಡು ಬಂದೀನಿ ನಿಮ್ಮ ಹತ್ರ. ಮಡಿವಾಳಪ್ಪನ ಬಗ್ಗೆ ಶರಣಬಸಪ್ಪ ಗೊತ್ತಿತ್ತು, ಶರಣಬಸಪ್ಪನ ಬಗ್ಗೆ ಮಡಿವಾಳಪ್ಪನಿಗೆ ಗೊತ್ತಿತ್ತು. ಶರಣರಂತಾರ ಅಲ್ದಪ್ಪ, ನೀವ ದೊಡ್ಡ ಪಂಡಿತರದಿರಿ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಟ್ಟು ದೊಡ್ಡವೇನ ಅಂತ ಶರಣಬಸಪ್ಪ ಅಂತಾರೆ. ದೊಡ್ಡವರು ಗುಣಧರ್ಮ ಹಂಗಾರಿ. ದೊಡ್ಡವರು ದೊಡ್ಡವ ಅಂತ ಹೇಳ್ಕೊಳ್ಳೋದಿಲ್ಲ. ಅವರು ಅರ್ಧಂಬರ್ಧ ಇದ್ದವ್ರೆ ನಾನಾ ದೊಡ್ಡವ ನಾನಾ ಪಂಡಿತ ಅನ್ನೋರು. ಪೂರಾ ಪಂಡಿತ ಇದ್ದವ್ರು ಎಲ್ಲಿ ನಾ ಪಂಡಿತ ಇದ್ದೀನಿ ಅಂತ ಹೇಳ್ಕೊಳ್ಳೋದಿಲ್ಲ, ನಾ ದೊಡ್ಡವಂತೂ ಹೇಳ್ಕೊಳ್ಳೋದಿಲ್ಲ. ಅವರು ಇಬ್ಬರು ಪಂಡಿತರ ಇದ್ರು, ಒಬ್ಬರಿಗೊಬ್ಬರು ಪ್ರಶಂಸೆ ಮಾಡ್ತಾರ. ನೀ ಪಂಡಿತ ತಿವ ಅಂತಂದ, ನೀ ಪಂಡಿತ ತಿವ ಅಂತಾನ. ಚರ್ಚೆ ಮುಗಿದ ಕೂಡಲೇ ಶರಣರು ಅಂತಾರ, ಅಲ್ರಪ್ಪ ನೀವಂತೂ ವಾದದಾಗ ಸೋಲುದಿಲ್ಲ, ನಮ್ಮ ಊರಿಗೆ ನೀವು ಬಂದವರದಿರಿ, ಏನದ ನಿಮ್ಮ ಪ್ರಶ್ನೆ ಹೇಳ್ರಿ, ನಿಮ್ಮ ಪ್ರಶ್ನೆ ಏನದ? ಏನಿಲ್ಲ ಶರಣಬಸಪ್ಪ, ತಿಪ್ಪೆ ಒಳಗೆ ಒಂದು ಪತ್ರಿ ಗಿಡ ಹುಟ್ಟ್ಯದ. ಆ ಗಿಡದ ಪತ್ರಿ ಗುರುವಿನ ಪಾದಕ್ಕೆ ಈಶ್ವರ ಲಿಂಗಕ್ಕೆ ಅರ್ಪಣೆ ಆಗ್ತದ ಇಲ್ಲೋ? ಇದು ಪ್ರಶ್ನೆ. ಇದ್ರ ಉತ್ತರ ಗೊತ್ತಿಲ್ರಿ ನಿಮ್ಗೆ? ಇಲ್ಲ ಶರಣಬಸಪ್ಪ, ನನಗೆ ಗೊತ್ತಾಗಿಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದೀನಿ. ಈಗ ನಿಮಗೆ ಕೇಳ್ತೀನಿ ನಾನು, ತಿಪ್ಪ್ಯಾಗ ಹುಟ್ಟಿದ ಪತ್ರಿ ಗಿಡದ ಪತ್ರಿ ದೇವರಿಗೆ ಏರ್ತದ ಇಲ್ಲ? ಯಾಕ್ರಿ ಶರಣರ? ಏರ್ತದ. ಈ ಕಡೆ ನೀವೇನಂತೀರಿ? ಏರತ್ತ ಏರಲ್ಲ? ಏರ್ತದ. ಹೆಂಗೆ ಏರ್ತದ? ಪತ್ರಿ ಹರ್ಕೊಂಡ್ಬಂದು ಏರಿಸಿದ್ರೆ ಏರ್ತದ. ಇವ್ರ ಉತ್ತರ ಕೊಟ್ರು. ಮತ್ತು ಪತ್ರಿ ಹರ್ಕೊಂಡು ಬಂದು ಏರಿಸ್ಬೇಕು, ತಾನೇ ಬಂದು ಏರ್ತದ ಅದನ್ನು. ಈ ಕಡೆ ಯಾರೇ ಹೇಳ್ತಾರೇನಪ್ಪ, ತಿಪ್ಪ್ಯಾಗ ಹುಟ್ಟಿದ ಪತ್ರಿ ಗಿಡದ ಪತ್ರಿ ದೇವರಿಗೆ ಏರ್ತದ ಇಲ್ಲೋ? ಏರ್ತಿತ್ತಂದ್ರೆ ಹೆಂಗೆ ಏರ್ತದ? ಹೇಳ್ರಿ, ಏನೋ ಹೇಳ್ಬೇಕಂತೀರಿ ಹೇಳ್ರಿ ನೀವು. ಯಾರ ಜೋಡಿ ಲಗ್ನ ಮಾಡ್ತೀರಿ? ಲಗ್ನ ಗುಂಗನಾಗಿ ಅದಾರ ಅವ್ರಿನ್ನ. ಅಲ್ಲ, ಆ ಗುಂಗನಾಗಿನ ಇವರು ಬಂದಾರಿ. ಥೊಡೆ ಮಂದಿ ಗುಂಗನಾಗ ಅಳ್ಯಾಕೋತಾರ ಅವರು. ಈ ಆ ಗುಂಗನಾಗ ಇಟ್ಟುಕೊಂಡ ಬಂದಾರಿ ಅವ್ರು ಇನ್ನ ಬೇಸಿ. ಯಾಕ? ನೀವು ಹೇಳಿದ ತಪ್ಪಲ್ಲ, ಅದರ ಬಳಸೋ ಶಬ್ದ ತಪ್ಪದ. ನೀವು ಹೇಳಿದ ತಪ್ಪಲ್ಲ, ಅದಕ್ಕೂ ಒಂದು ಶಾಸ್ತ್ರ ಅದ. ಗಿಡ ತಿಪ್ಪ್ಯಾಗ ಹುಟ್ಟುವಲ್ಲ ಯಾಕ? ಪತ್ರಿ ಗಿಡನೇ. ಶರಣಬಸಪ್ಪ ಹೇಳ್ತಾನೆ ಮಡಿವಾಳಪ್ಪನವ್ರ, ಗಿಡದ ತಪ್ಪಲ್ಲ, ಅದು ತಿಪ್ಪ್ಯಾಗ ಹುಟ್ಟಿದ್ದು. ಬೀಜ ಅಲ್ಲಿ ಬಿದ್ದದ, ಗಿಡ ಹುಟ್ಟ್ಯದ, ಅದು ಪತ್ರಿ ಆಗ್ಯದ. ಆ ಗಿಡದೇನೂ ತಪ್ಪಿಲ್ಲ. ಅದರ ಪತ್ರಿ ಶಿವನಿಗೆ ಗುರುವಿಗೆ ಅರ್ಪಣೆ ಆಗಬೇಕಾಗಿತ್ತಂದ್ರೆ ಆ ಪತ್ರಿಗೆ ಒಬ್ಬ ಸಮರ್ಥ ಸದ್ಗುರುವಿನಿಂದ ದೀಕ್ಷೆ ಆಗಬೇಕು ಪತ್ರಿ ಗಿಡಕ್ಕೆ. ಅವಾಗ ಆ ಪತ್ರಿ ಶಿವಲಿಂಗಕ್ಕೆ ಗುರುವಿನ ಪಾದಕ್ಕೆ ಅರ್ಪಣೆ ಆಗ್ತದ. ಲಗ್ನ ಅಲ್ಲದು, ಪತ್ರಿ ಗಿಡಕ್ಕೆ ದೀಕ್ಷಾ ಮಾಡೋದಿರ್ತದ. ಲಗ್ನ ಅಲ್ಲ ಲಗ್ನ ಅಂತ ನಿಮ್ಗೇನು ತಲೆಯಾಗಿತ್ತಂದ್ರೆ ತೆಗೆದು ಹಾಕಿರೋದು. ಲಗ್ನ ಅಲ್ಲ, ಪತ್ರಿ ಗಿಡಕ್ಕೆ. ಮತ್ತು ನೀವ ಮಾಡೋದಲ್ಲದು, ಒಬ್ಬ ಗುರುಗಳನ್ನ ನಮ್ಮಂಥವ್ರನ್ನ ಇಂಥವ್ರನ್ನ ಕರೆಸಿ ಅದಕ್ಕೆ ಗಿಡ ಕೊರೆದು ಒಳಗೆ ಲಿಂಗ ಇಡೋದಿರ್ತದ. ಅದಕ್ಕೆಲ್ಲ ಶಾಸ್ತ್ರ ಭಾಳ ಅದ. ಮತ್ತು ನೀವು ಹೋಗಿ ಏನಾರೇ ಮಾಡೋದಕ್ಕೊಂದು ತಾಳಿ ಗಿಳಿ ಕಟ್ಟಿ ಬಂದಿರಿ ಪತ್ರಿ ಗಿಡಕ್ಕೆ. ಯಾಕೆ ಮಾಡೋರೇ ನೀವು ಏನು ಸುಮ್ಮ ಕುಂದ್ರ ಪೈಕಿ ಅಲ್ಲ. ಒಂದು ಹಸಿರು ಸೀರೆ ಸುತ್ತಿ, ಒಂದು ತಾಳಿ ಕಟ್ಟಿ, ಬಳಿ ಕಟ್ಟಿ, ಕಾಲು ಉಂಗುರ ಕಟ್ಟಿ ಪತ್ರಿ ಗಿಡಕ್ಕೆ ಲಗ್ನ ಮಾಡಿದೆವತ್ತ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಗೊತ್ತಿಲ್ಲ ಅಂದ್ರೆ ಸುಮ್ಮ ಬಿಟ್ಟು ಬಿಡೋದು ಚಲೋ. ಶರಣಬಸಪ್ಪ ಅಂತಾರೆ, ಮಡಿವಾಳಪ್ಪ ಗಿಡದ ತಪ್ಪಲ್ಲ, ತಿಪ್ಪ್ಯಾಗ ಹುಟ್ಟುವ ಲೆಕ್ಕದು. ಸಮರ್ಥ ಸದ್ಗುರುನಾಥ ಅದರ ಮ್ಯಾಲ ಪಾದ ಇಟ್ಟು ದೀಕ್ಷೆ ಕೊಟ್ಟಂದ್ರೆ ಆ ಪತ್ರಿ ಗುರುವಿನ ಪಾದಕ್ಕೂ ಇರ್ತದ, ಶಿವಲಿಂಗಕ್ಕೂ ಇರ್ತದ. ಅದು ಸರಿ, ಈ ಪ್ರಶ್ನೆ ನಿಮಗೆ ಯಾಕೆ ಉದ್ಭವ ಆಯಿತು? ಶರಣಬಸಪ್ಪ ಕೇಳುತ್ತಾರೆ. ಶರಣ, ತಿಪ್ಪ್ಯಾಗ ಹುಟ್ಟಿದ ಪತ್ರಿ ಗಿಡ ಬ್ಯಾರೆ ಯಾರು ಅಲ್ಲಪ್ಪೋ, ನಾನ ಅದೀನಿ ಅಂತ ಹಣಿ ಬಡಕೋತನ ಮಡಿವಾಳಪ್ಪ. ನಾ ತಿಪ್ಪ್ಯಾಗ ಹುಟ್ಟಿನ ಅಂತ ತಿಳ್ಕೊಂಡು, ಅನೈತಿಕತೆ ಒಳಗೆ ನಾ ಹುಟ್ಟಿ ಬಂದಿನಿ ಅಂತ ತಿಳ್ಕೊಂಡು ಈ ಭಾಗದ ಯಾವ ಗುರುಗಳು ಕೂಡ ನನಗೆ ಹತ್ತಿರ ಸೇರಿಸಿಕೊಳ್ಳಲಾಗ್ಯಾರ, ನನಗೆ ಪುನರ್ಜನ್ಮ ಕೊಡುವಲ್ಲಾಗ್ಯಾರ, ದೀಕ್ಷಾ ಮಾಡುವಲ್ಲಾಗ್ಯಾರ. ಶರಣ,
ಅದಕ್ಕೆ ನಿನ್ನ ನರಿಸಿ ಬಂದಿನಿ. ಯೋಗ್ಯ ಗುರುಗಳನ್ನು ಕರೆಸಿ ನನಗೆ ದೀಕ್ಷಾ ಮಾಡಿಸು, ನನಗೆ ದೀಕ್ಷಾ ಮಾಡಿಸು. ಶರಣಬಸಪ್ಪ ಅಂತಾನೆ, ಈ ಜಗತ್ತ ಹಿಂಗೆ ಅದ ರೀ ಮಡಿವಾಳಪ್ಪನವರ, ಜಗತ್ತ ಹಿಂಗೆ ಅದ. ಜ್ಞಾನಿಗಳನ್ನ ಹುಚ್ಚರ ಥರ ನೋಡ್ತಾರೆ, ಪಂಡಿತೋತ್ತಮರನ್ನ ಪರೀಕ್ಷಾ ಮಾಡ್ತಾರೆ, ಪಂಡಿತೋತ್ತಮರನ್ನ ಪರೀಕ್ಷಾ ಮಾಡ್ತಾರ, ಜ್ಞಾನಿಗಳನ್ನ ಹುಚ್ಚರ ಥರ ನೋಡ್ತಾರೆ. ನಿಮ್ಮಂಥವರಿಗೆ ಇಂತಹ ಪರಿಸ್ಥಿತಿ ಬಂದದಲ್ಲ, ನಾನು ಮಾಡಿಸ್ತೀನಿ ದೀಕ್ಷಾ ಅಂತ ತಿಳ್ಕೊಂಡು ಆ ಊರೊಳಗಿರ್ತಕ್ಕಂಥ ಹಳೆಪೇಟೆ ಬಸಯ್ಯ ಅನ್ನುವಂಥ ಸ್ವಾಮಿಗಳಿಗೆ ಹೇಳಿ ಕಳಿಸ್ತಾರೆ. ಶರಣ ಬಸಪ್ಪನವರು ಗುರುಗಳ ಮಡಿವಾಳಪ್ಪನವರು ಬಂದಾರ, ಅವರಿಗೆ ದೀಕ್ಷಾ ಮಾಡಬೇಕಾಗ್ಯದ, ದೀಕ್ಷಾ ಮಾಡಿ ಅವರನ್ನು ಉದ್ಧಾರ ಮಾಡ್ರಿ. ಹಳೆಪೇಟೆ ಬಸಯ್ಯ ಅಂತಾನ, ಶರಣ ಬಸಪ್ಪ 4 ಅಕ್ಷರ ಕಲ್ತಿ ಅಂದ್ರೆ ಒಂದು ದೊಡ್ಡ ಪಂಡಿತ ಅದ ನೀ. ಯಾರೋ ಏನೋ ಅಪ್ಪನ ಗೊತ್ತಿಲ್ಲ ಇವನಿಗೆ, ತನ್ನ ಅಪ್ಪ ಯಾರು ಅನ್ನೋದು ಅವನಿಗೆ ಗೊತ್ತಿಲ್ಲ, ಅವ್ರವ್ವ ಏನೇನು ಗದ್ದಲ ಮಾಡಿ ಹಡದಳೋ ಗೊತ್ತಿಲ್ಲ. ಅಂಥವನಿಗೆ ನಮ್ಮ ಕಡೆಯಿಂದ ದೀಕ್ಷಾ ಕೊಡಿಸಿ ನಮ್ಮ ಧರ್ಮ ಕೆಡಿಸ್ಬೇಕಂತೇನೋ ನಮ್ಮ ಕೈಲೇ ಆಗೋದಿಲ್ಲ, ನಮ್ಮ ಕೈಲೇ ಆಗೋದಿಲ್ಲ. ಶರಣರಂತಾರ, ನೋಡ್ರಪ್ಪ, ಹುಟ್ಟು ಭಗವಂತನ ಸೃಷ್ಟಿ ಅದ, ಅದು ಆ ರೀತಿ ಹುಟ್ಟಬೇಕು ಅಂತ ಭಗವಂತನ ನಿಯಮ ಇತ್ತಂದ್ರೆ ಮಡಿವಾಳಪ್ಪನೇನು ತಪ್ಪದ ಅದ್ರಾಗ. ಹುಟ್ಟ್ಯಾನ ಬಂಧನ, ದೀಕ್ಷಾದ ವಯಸ್ಸದ, ದೀಕ್ಷಾ ಕೊಡ್ರಿ ಅಂತ ಪಂಡಿತರಿಗೆ ದೀಕ್ಷಾ ಕೊಟ್ಟ ಅವನು ಗುರುಗೋಳೆ ಆದ್ರಂದ್ರೆ ಜಗತ್ತಿನೊಳಗೆ ನಿಮಗೂ ಕೀರ್ತಿ ಬರ್ತದ, ದೀಕ್ಷಾ ಕೊಡ್ರಿ ಅಂದ್ರೆ ಕೊಡುವುದಿಲ್ಲ. ಶರಣ ಬಸಪ್ಪಗೆ ಬೈಕೋತ್ ಹೋಗಿಬಿಟ್ಟ, ಬರೇ ಅಟ್ಟ ಮಾಡಲಿಲ್ಲವ ಸ್ವಾಮಿ. ಜಂಗಮ ಜಗತ್ತು ಬರಿತಾ ಜಗತ್ತು ಘಾತಕ ಎರಡೂ ಅದಾವ್ರಿ. ಒಬ್ಬ ಜಂಗಮ ಮನಸ್ಸು ಮಾಡಿದ್ರೆ ಊರು ಉದ್ಧಾರನೂ ಮಾಡ್ತಾನೆ, ಊರು ಹಾಳು ಮಾಡ್ತಾನಂತ. ಜಂಗಮ ಭಾಳ ಕೆಟ್ಟ, ಊರು ಹಾಳು ಮಾಡೋಕ್ಕೂ ಅವನೇ, ಊರು ಉದ್ಧಾರ ಮಾಡೋಕ್ಕೂ ಅವನೇ. ಅವ ಏನು ಮಾಡ್ದ, ಆ ಊರಾಗ ಗೌಡ್ರು ಕುಲ್ಕರ್ಣರು ಎಲ್ಲರೂ ಕೂಡಿಸಿ, ಏನ್ರಿ ಶರಣ ಬಸಪ್ಪಗೆ ತಲೆ ಕೆಟ್ಟದನ, ಧರ್ಮ ಕೆಡಿಸ್ಬೇಕತ್ತಾನ, ಊರು ಹಾಳು ಮಾಡ್ಬೇಕತ್ತಾನ, ಯಾವನೋ ಅಪ್ಪ ಗೊತ್ತಿಲ್ಲ, ಅಪ್ಪ ಗೊತ್ತಿಲ್ಲಾರ ನೀವು ಕರ್ಕೊಂಬಂದು ನಮಗೆ ದೀಕ್ಷಾ ಮಾಡಂತೇಳಿ ಊರು ತುಂಬ ಕಿಡಿ ಇಟ್ಟೆ ಬಿಟ್ಟ. ಊರು ತುಂಬ ಕಿಡಿ ಇಟ್ಟು ಬಿಟ್ಟ. ಗುಸು 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 ಚಾಲು ಆಯ್ತು. ಹಂಗೆ ಊರಾಗ ಸಣ್ಣ ಗುಸು 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 ಚಾಲು ಆಗಿಬಿಡ್ತು. ಆಗಿದ್ದ ಅಲ್ಲಿ ಅಂತ ತಿಳ್ಕೊಂಡು ಶರಣ ಬಸಪ್ಪ ಮತ್ತೋರ್ವ ಗುರುವನ್ನ ಕರೆಸಿ ಮಡಿವಾಳಪ್ಪನಿಗೆ ದೀಕ್ಷೆಯನ್ನು ಮಾಡಿ ಆತನನ್ನು ತೃಪ್ತಿಪಡಿಸಿ, ಮಡಿವಾಳಪ್ಪ ಇಂದು ನಿಮ್ಮ ಜನ್ಮ ಪಾವನ ಐತೇನ್ರಿ? ಆಯಿತು ಶರಣ, ತಮ್ಮಿಂದ ಆಯಿತು ಅಂತ ತಿಳ್ಕೊಂಡು ಶರಣ ಬಸಪ್ಪನನ್ನು ಕೊಂಡಾಡುತ್ತಾ ಕೊಂಡಾಡುತ್ತಾ ಕೆಲವಷ್ಟು ದಿನ ಅವನ ಮನೆಯೊಳಗೆ ಅವನ ಆದರ ಆತಿಥ್ಯವನ್ನು ಸ್ವೀಕರಿಸಿ ಅವರು ಕೊಟ್ಟ ದೀಕ್ಷದ ಪರಿಣಾಮ ಜಗತ್ತಿನಾದ್ಯಂತ ಮಡಿವಾಳಪ್ಪನ ಕೀರ್ತಿ ಬಹಳ ದೊಡ್ಡದಾಗ್ಯದ. ಕಡೆಕೋಳ ಮಡಿವಾಳಪ್ಪ ಅಂದ್ರೆ ಗುಲ್ಬರ್ಗ ಭಾಗದಾಗ ಹೋದ್ರಿ ಅಂದ್ರೆ ಎಂತೆಂಥ ಪದ ಅದಾವ್ರಿ, ಅವನು ಎಂತೆಂಥ ಪದ ಅದಾವ. ಈ ಜಗತ್ತು ಮಾಡೋದನ್ನು ಕಂಡು, ಈ ಜಗತ್ತಿನ ಜನರು ನಡೆದಾಡೋದನ್ನು ಕಂಡು, ಇವರ ರೀತಿ ರಿವಾಜುಗಳನ್ನು ಕಂಡು ಅದ್ಭುತವಾಗಿರ್ತಕ್ಕಂಥ ಪದಗಳನ್ನು ಕಟ್ಟಿ ಹಾಡಿದನು ಮಡಿವಾಳಪ್ಪ. ಸಾಮಾನ್ಯದ ಪದಗಳಲ್ಲ, ಒಂದಲ್ಲ ಎರಡಲ್ಲ. ಈ ಜಗದ ಜನರ ಮಾಡುವುದನ್ನು ಕಂಡು ಅಳಬೇಕೋ ನಗಬೇಕೋ ಅಂದಾನ. ಎಲ್ಲ ಹುಚ್ಚರು ಅಂದಾನ, ಜಗತ್ತಿನೊಳಗಿರ್ತಕ್ಕಂಥವ್ರೆಲ್ಲರಿಗೂ ಹುಚ್ಚರು ಅಂದಾನ. ಭಾಳ ಕೆಟ್ಟ ರೀತಿ ಒಳಗೆ, ಭಾಳ ಕೆಟ್ಟ ರೀತಿ ಒಳಗೆ ಶಬ್ದ ಬಹಳ ಕಠಿಣ ಇದ್ದರೂ ಕೂಡ ಅರ್ಥ ಗರ್ಭಿತವಾಗಿರ್ತಕ್ಕಂಥ ಪದ್ಯಗಳನ್ನು ಬರೆದು ಜಗತ್ತಿನೊಳಗೆ ಕಡ್ಕೋಳ ಮಡಿವಾಳಪ್ಪ ಅಂತ ತಿಳ್ಕೊಂಡು ಹೆಸರುವಾಗಿ ವಾಸಿಯಾಗಿರ್ತಕ್ಕಂಥವನ ದೀಕ್ಷಾ ಮಾಡಿಕೊಂಡು 4-6 ದಿನ ಇದ್ದವ್ರು ಹೋಗಿಬಿಟ್ರು. ಶರಣ ಬಸಪ್ಪ ನಾವು ಬ್ಯಾಡಂದ್ರು ಕೇಳಿಲ್ಲ, ದೀಕ್ಷಾ ಮಾಡಿಸಿ ಕಳಿಸ್ಯಾನ. ಅವನಿಗೆ ಇಡಬಾರ್ದಿಲ್ಲ. ಊರಾಗಿ ಮೀಟಿಂಗ್ ಶುರುವಾಗ್ಯದ್ರಿ, ಒಳ್ಳೆಯವ್ರಿಗೆ ಹಂಗ ಪರಿಸ್ಥಿತಿ. ಶರಣ ಬಸಪ್ಪಿಗೆ ನೀಡಬಾರ್ದು. ಏನು ಮಾಡಬೇಕು? ಕಡದು ಮುಗಿಸ ಬಿಡ್ಬೇಕು ಅವನಿಗೆ. ನೋಡ್ರಿ, ಅವನ ಜೀವನ ಹೊಡೆದು ಬಿಡ್ಬೇಕ್ರಿ. ಹಿಂಗ ಇದ್ರೆ ಊರು ಹಾಳು ಮಾಡ್ತಾನಿವ. ಯಾರ್ಯಾರಿಗೆ ದೀಕ್ಷಾ ಮಾಡ್ತಾನೋ, ಯಾರ್ಯಾರಿಗೆ ಅರಮನೆಗೆ ತಂದು ಕುಂದಿರ್ಸ್ತಾನೋ, ಯಾರ್ಯಾರಿಗೆ ಮಠದಾಗ ಕುಂದಿರ್ಸ್ತಾನೋ ಗೊತ್ತಿಲ್ಲ. ಅವನಿಗೆ ಇಡಬಾರ್ದು. ನಾವು ಅವನಿಗೆ ಖಲಾಸ ಮಾಡಿಬಿಡೋಣಂತ ವಿಚಾರ ಮಾಡಿದ್ರು. ವಿಚಾರ ಮಾಡಿದ್ರು. ಹತ್ತಾರೆ ಎದ್ದ ಶರಣ ಬಸಪ್ಪನವರು ಪತ್ರಿ ಬನಕ್ಕೆ ಹೋಗಿ ಹೂವು ಪತ್ರಿಗಳನ್ನು ಬಿಡಿಸ್ಕೊಂಡು ಬರ್ತಿದ್ರು. ಹೂವು ಪತ್ರಿಗಳನ್ನು ಬಿಡಿಸ್ಕೊಂಡು ಬರ್ತಿದ್ರು. ಒಬ್ಬರೇ ಹೋಗೋರು, ಅವ್ರ ಸಂಗಟ ಯಾರು ಇಲ್ಲ, ಒಬ್ಬರೇ ಹೋಗಿಬಿಡೋರು. ಇವರೆಲ್ಲ ಏನು ಮಾಡಿಬಿಟ್ರು, ಒಬ್ಬ ಕಟುಕನನ್ನು ಕರೆಸಿ, ನೋಡೋ ನಿನಗೆ ಎಷ್ಟು ಹೇಳ್ತೀರ ಅಷ್ಟು ದುಡ್ಡು ಕೊಡ್ತೀವಿ, ಸಂಗಟ 4 ಮಂದಿ ಕರ್ಕೋ, ಶರಣ ಬಸಪ್ಪನನ್ನು ಕೊಲೆ ಮಾಡಬೇಕು. ಅವಂದ, ಏನ್ರಿ ಅಂತ ಪುಣ್ಯಾತ್ಮಗೆ ಕೊಲೆ ಮಾಡಬೇಕಾ? ಯಾವ ಪುಣ್ಯಾತ್ಮಲೇ? ರೊಕ್ಕ ನೋಡ್ತೆ, ಪುಣ್ಯಾತ್ಮನ ನೋಡ್ತೆ. ಬಂಡಲ್ ಮ್ಯಾಗ ಬಂಡಲ್ ರೊಕ್ಕ ಇಟ್ಟರು. ಒಮ್ಮ ರೊಕ್ಕ ನೋಡಕ್ಕೆತ್ತಾನವ, ಒಮ್ಮ ಶರಣ ಬಸಪ್ಪನ ಮುಖ ಕಣಮುಂತ ಅಂದ್ಕೊತಾನೆ. ಅಂಥವ್ರಿಗೆ ಹೆಂಗೆ ಕೊಲ್ಲೋದತ್ತು ಒಂದು ಮನಸ್ಸಂತದ, ಇನ್ನೊಂದು ಮನಸ್ಸಂತದ. ಕುಲನೇ ಕಟಕರ ಕುಲ ಅದ,
ದನ ಕರ ಕಡ್ದಂಗೆ ಇವನಿಗೆ ಕಡ್ದು ಬಿಟ್ರೆ ಇಟ್ರು ರೊಕ್ಕ ಬರ್ತದಲ್ಲತ್ತು ಒಂದು ಮನಸ್ಸು ಹೇಳಕತ್ತದ. ಮನ ಏವ ಕಾರಣ ಬಂಧ ಮೋಕ್ಷ ಅಂತ ತಿಳ್ಕೊಂಡು ಹೇಳ್ತಾರ. ಮನ ಏವ ಮರ್ಕಟ ಅಂದರ ಮನಸ್ಸು ಮಂಗ್ಯ ಇದ್ದಂಗಿದು, ಟಂಗೆ 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 ಹಾರ್ಕೋತ ಹೋಗ್ತಿರ್ತದ. ಇಲ್ಲೇ ಕೂತಿರ್ತೀವಿ, ಎಲ್ಲೆಲ್ಲೋ ಹೋಗಿ ಬರ್ತದ ಮನಸ್ಸ. ಇಲ್ಲೇ ಕೂತಿರ್ತೀವಿ, ಎಲ್ಲೆಲ್ಲೋ ಸುತ್ತಾಡಿ ಹೊಳೆ ಮತ್ತೆ ಇಲ್ಲಿಗೆ ಬರ್ತಿರ್ತದೆ. ಹಂಗೆ ಅವ ದುಡ್ಡೊಮ್ಮೆ ನೋಡ್ತಾನೆ, ಶರಣ ಬಸಪ್ಪನನ್ನು ಒಮ್ಮೆ ನೋಡ್ತಾನೆ. ಇವೆರಡಕ್ಕರಾಗಿ ಯಾವ್ದು ಹೆಚ್ಚಾತದ್ರಿ? ಹೆಚ್ಚು ಯಾವ್ದು ಆತದಂತೀರಿ? ಶರಣ ಬಸಪ್ಪ ಅಂದ್ರೆ ನೀವು ತಪ್ಪ, ದುಡ್ಡು ಅಂದ್ರೆ ನೀವು ಕರೆಕ್ಟ್. ಎರಡನ್ನ ನೋಡಕತ್ತಾನ. ಒಂದು ಕಡೆ ಶರಣ ಬಸಪ್ಪನ ಮುಖ, ಅವನ ಹೆಸರು, ಇನ್ನೊಂದು ಕಡೆ ದುಡ್ಡು ನೋಡಕತ್ತಾನ. ಹೆಂಗೆ ಇವ ಲೇಟ್ ಮಾಡ್ತಾನೆ, ಹಂಗಂಗೆ ಬಂಡಲ್ ಮ್ಯಾಲ ಬಂಡಲ್ ಒಗಿಲಿಕತ್ತಾರ ಅವರು. ಬಂಡಲ್ ಮ್ಯಾಗ ಬಂಡಲ್ ಒಗ್ಯಾಕತ್ತಾರ. ಆ ಬಂಡಲ್ ನೋಡಿ ಹುಚ್ಚಾಗಿ ಬಿಟ್ಟಿರ್ತಕ್ಕಂಥವ, ಆಯ್ತು ನಾ ನಾಳೆಗೆ ಮುಂದಿನ ದಿನ ಮುಗಿಸ್ತೀನಿ ಈ ಕೆಲಸ ಅಂದ. ದುಡ್ಡು ತಗೊಂಡು ಹೇಳಿದ್ರು ಅವರು, ಹೊತ್ತಾರೆ ಅಂದ್ರೆ ನಸುಕಿನ ಜಾವದೊಳಗೆ ಶರಣ ಬಸಪ್ಪ ಪತ್ರಿ ಬನಕ್ಕೆ ಹೂ ಪತ್ರಿಗಳನ್ನು ತರಕ್ಕೆ ಹೋಗ್ತಾನೆ. ಆ ಪ್ರಸಂಗದೊಳಗೆ ಹೋಗಿ ಅವನನ್ನು ಮುಗಿಸಿ ಬಿಡಬೇಕು ಅಂತ ತಿಳ್ಕೊಂಡು ಅವನಿಗೆ ವಾರ್ನಿಂಗ್ ಕೊಟ್ಟಾರೆ. ಇವರು ಹೋಗಿಬಿಟ್ರು, ದುಡ್ಡು ಕೊಟ್ಟರು, ಹೋಗಿಬಿಟ್ರು. ಆತ ತನ್ನ 4 ಜನ ಸಹಚರರನ್ನು ಕರ್ಕೊಂಡು ನಸುಕಿನೊಳಗೆ ಪತ್ರಿ ಬನಕ್ಕೆ ಹೋಗಿ ಅವರನ್ನು ಮುಗಿಸಬೇಕು ಅಂತ ತಿಳ್ಕೊಂಡು ತೀರ್ಮಾನ ಮಾಡಿ 4 ಜನ ತನ್ನ ಒಡನಾಡಿಗಳನ್ನು ಕರ್ಕೊಂಡು ಬೆಳತನ ನಿದ್ದಿಲ್ಲಿ ಇವರಿಗೆ ನಸಕನಾಗ ಹೋಗಿ ಅವನಿಗೆ ಮುಗಿಸ್ಬೇಕು. ರೊಕ್ಕ ತೊಗೊಂಡೆವು, ರೊಕ್ಕ ಮುಟ್ಟಿ ಬಂದ್ರೆ ಹಂಗೆ ಸುಳ್ಳು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ನಸಕನಾಗ ಎದ್ದು ಇವರು ಹೋದರು. ಶರಣ ಬಸಪ್ಪ ಮುಂದೆ ಇವರು ಹಿಂದಿಂದ, ಶರಣ ಬಸಪ್ಪ ಮುಂದೆ ಇವರು ಹಿಂದೆ. ಶರಣ ಬಸಪ್ಪ ಗೊತ್ತಿಲ್ಲದಂಗೆ ಹೂ ಪತ್ರಗಳನ್ನು ಬಿಡಿಸ್ತಾ ಇರ್ತಕ್ಕಂಥ ಪ್ರಸಂಗದೊಳಗೆ 4 ಜನ ಹರಿತವಾಗಿರ್ತಕ್ಕಂಥ ಆಯುಧಗಳನ್ನು ತಕ್ಕೊಂಡು ಏಕಕಾಲಕ್ಕೆ ಇನ್ನೇನು ಹಿಂಗೆ ಎತ್ತಿ ಹೊಡಿಬೇಕು ಅಂತ ತಿಳ್ಕೊಂಡು 4 ಮಂದಿ ಕೈ ಎತ್ತ್ಯಾರ ಮ್ಯಾಲ. 4 ಮಂದಿ ತಮ್ಮ ಆಯುಧಗಳನ್ನು ತಗೊಂಡು ಹಿಂಗೆ ಮ್ಯಾಲ ಇನ್ನೇನು ಕತ್ತರಿಸಿ ಬಿಡಬೇಕಂತ ತಿಳ್ಕೊಂಡು ಎತ್ತೇನು ಹಿಡಿದಾರ. ಎತ್ತಿದ ಕೈ ತೆಳಗ ಇಳಿಯವಲ್ದು, ಅಟ್ಟ ನಿಂತು ಬಿಟ್ಟದ. ಅದು ಕೈಯ ಅಟ್ಟ ನಿಂತ ಬಿಟ್ಟದ. ತಿಣಕತ್ತರ ಕೈ ತೆಳಗ ತರಬೇಕಂತ ತಿಣಕಿದ್ರು ಕೂಡ ಕೈ ಇಳಿತಾ ಇಲ್ಲ. ಇವು ಯಾವುದರ ಪರಿವೆ ಇಲ್ಲದೆ ಶರಣ ಬಸಪ್ಪ ಸುಮ್ಮನೆ ತನ್ನ ಪಾಡಿಗೆ ತಾವು ಹೂ ಪತ್ರಿ ಕೀಳಕತ್ತಾರೆ. ಕೀಳ್ತಾ ಒಂದು ಸಲ ಹಿಂಗೆ ಹೊಳ್ಳಿ ನೋಡ್ಯಾರ, ಹಿಂಗ ನಿಂತಾವ, ಗೊಂಬೆ ನಿಂತವು. ಹಿಂಗೆ ಮ್ಯಾಲ ಕೈ ಮಾಡ್ಕೊಂಡು ಹಿಂಗೆ ಗೊಂಬೆ ನಿಂತವರಿಗೆ ಶರಣ ಬಸಪ್ಪ ಏನು ಮಾಡ್ತಾನೆ, ಮತ್ತೆ ಅವನ ಜೀವನದೊಳಗೆ ಏನೆಲ್ಲ ನಡೀತದ ಅನ್ನೋದು ನಿಮಗೆಲ್ಲ ಹೇಳೋಕ್ಕಿಂತ ಪೂರ್ವದೊಳಗೆ ಈಗ ಡಾಕ್ಟರ್ ಸಾಹೇಬರು, ಆಮೇಲೆ ಸತಾರೆ ಸರು ಅವರೆಲ್ಲ ತಮ್ಮ ವಿಷಯ ಹೇಳ್ತಾರೆ. ಸಮಯ ನೋಡಿಕೊಂಡು, ಯಾಕಂದ್ರೆ ದಿನಾಲೂ ರಾತ್ರಿ ಮಾಡೋದು ಬೇಡ. 9 ಗಂಟೆ ಅಂದೀವಿ, ಅಟ್ಟ ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಮಾಡಿ ಪುರಾಣ ಮಂಗಲಗೊಳಿಸೋದ್ರೆ ನಿಮಗೆ